ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವೇದಶಾಸ್ತ್ರಪುರಾಣಾನಾಂ ಏಕವಾಕ್ಯತ್ವಸಾಧಕಾನ್ ಶಿಷ್ಯಾತಿ ವತ್ಸಲಾನ್ ಧೀರಾನ್ ಬಾಳಗಾರು ಗುರೂನ್ ಭಜೆ. ಶರ್ವಾದಿವೃಂದಾರಕಮೌಳಿವೃಂದಂ ಏಣಾಯತೆ ಯನ್ನಘಚಂದ್ರವೃಂದೇ ಆನಂದತೀರ್ಥಾರ್ಯ ಶಿರೋಮಣೇಸ್ತತ್ ಪಾದಾರವಿಂದಂ ಪ್ರಣಮಾಮಿ ನಿತ್ಯಂ. ವೇದವ್ಯಾಸಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರುವನಾಶಂ ಹರೇನಿಶಂ. ಲಕ್ಷ್ಮೀಕರತಲಾಂಭೋಜ ಲಾಲನೀಯ ಪದಾಂಬುಜಂ ಪ್ರಣಮಾಮಿ ಹಯಗ್ರೀವಂ ದೇವತಾಚಕ್ರವರ್ತಿನಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾ ತಾನ್ನಮಸ್ಯೆ ಗುರೂನ್ಮಮ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಮಹಿಪತಿದಾಸರ ಆರಾಧನಾ. ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು ಮುಂತಾದರಂತೆ ಪ್ರಸನ್ನ ವೆಂಕಟದಾಸರು ಮುಂತಾದವರ ಅನೇಕರ ಆರಾಧನಾ, ಅವರು ಮಾಡಿಕೊಟ್ಟಂತಹ ಪದಪದ್ಯ ಸುಳಾದಿಗಳ ಪಠನ, ಅವತ್ತಿನ ದಿವಸದಲ್ಲಿ ಅವರು ಎಷ್ಟು ಮಾಡಿಕೊಟ್ಟಿದ್ದಾರೋ ಅದನ್ನೆಲ್ಲ ಶ್ರವಣ ಮಾಡೋದು, ಹೇಳೋದು, ಒಟ್ಟಾರೆ ಆ ಜ್ಞಾನದ ಪರಂಪರೆಯನ್ನು ಉಪಜೀವಿಸಿಕೊಳ್ಳೋದು. ಯಾವತ್ತು ಹೆಚ್ಚು ಕೊಂಡಾಡುತ್ತೇವೋ ಒಟ್ಟಿಗೆ ಎಲ್ಲ ಸೇರಿ, ಅದು ಆರಾಧನಾ. ಅವರು ಕೊಟ್ಟ ಜ್ಞಾನ ಭಾಗವನ್ನು ಸ್ವೀಕಾರ ಮಾಡಿ ಅವರ ದ್ವಾರ ಭಗವಂತನಿಗೆ ಆ ಉಪಕಾರವನ್ನು ಅರ್ಪಣೆ ಮಾಡೋದು. ಇದನ್ನೇ ಸಂಸಿದ್ಧಿ ಹರಿತೋಷಣಂ ಹೀಗಂದಿದ್ದಾರೆ. ಅವರು ಒಬ್ಬೊಬ್ಬರ ಜೀವನ ಶೈಲಿಯೂ ಕೂಡ, ಪುರಂದರದಾಸರು ಎಂಥ ದೊಡ್ಡ ಐಶ್ವರ್ಯವನ್ನು 9 ಕೋಟಿ, ಅದಕ್ಕೆ ತಕ್ಕಂತಹ ಅವರ ಮನೆ ಮಠ ಮುಂತಾದವುಗಳನ್ನು ಒಂದು ವಿಚಿತ್ರ ಪ್ರಸಂಗದಲ್ಲಿ ಎಲ್ಲ ಧಾರೆ ಎರೆದು ಕೊಟ್ಟುಬಿಟ್ರು. ಮುಂದೆ ತಾವು ಬದುಕುತ್ತಿದ್ದು ಬಹಳ ಕ್ಲೇಶಕರವಾದಂತಹ ಸ್ಥಿತಿ. ತಾವೊಬ್ಬರೇ ಹೋದವರಲ್ಲ, ಹೆಂಡತಿ, ಮಕ್ಕಳು, ಸೊಸೆಯಂದರು ಎಲ್ಲರನ್ನೂ ಅದೇ ಕ್ರಮದಲ್ಲೇ ಕರ್ಕೊಂಡು ಹೋಗಿ ವ್ಯಾಸರಾಜರ ಶಿಷ್ಯತ್ವದಲ್ಲಿ ಪ್ರತಿನಿತ್ಯ ಯಾಯಿವಾರದಲ್ಲಿ ಬದುಕಬೇಕು. ಯಾಯಿವಾರ, ಶಿಲೋಂಚ ಮುಂತಾದವುಗಳೆಲ್ಲ ಅದು ಬ್ರಾಹ್ಮಣರಿಗೆ ಇರುವಂತಹ ವೃತ್ತಿ ವಿಶೇಷ. ಆ ವೃತ್ತಿಯಲ್ಲಿ ಸಂಪೂರ್ಣ ಅವತ್ತು ಎಷ್ಟು ಬರುತ್ತೋ ಎಲ್ಲ ವಿನಿಯೋಗ ಮಾಡಬೇಕು. ಹೆಚ್ಚು ಉಳಿತು ಅಂದರೆ ಚಕ್ರ ತೀರ್ಥಕ್ಕೆ ಒಗೆದು ಬಿಡಬೇಕು. ಇದು ಎಲ್ಲ ಕಾಲದಲ್ಲೂ ಸಾತ್ವಿಕರಾದವರು ಹೇಗೆ ಬದುಕಬೇಕು ಅಂತ ಅವರು ತೋರಿಸಿಕೊಟ್ರು. ಇನ್ನು ವಿಜಯದಾಸರು 30-35 ವರ್ಷದ ತನಕ ಅವರ ಕಷ್ಟಪಟ್ಟ ಸ್ಥಿತಿ ಅದು ಯಾರ್ಯಾರಿಗೂ ಬೇಡ. ಅದು ಅಷ್ಟು ಗೊಳ್ಳಾಡಿಸಿದ್ದಾನೆ ಪರಮಾತ್ಮ. ಎಂಥೆಂತಹ ಸಾತ್ವಿಕರಿಗೂ ನಾ ಹೇಗೆ ಪರೀಕ್ಷಾ ಮಾಡ್ತೇನೆ ಅಂತ ಅನ್ನೋದನ್ನು ಪರಿಚಯ ಮಾಡಿಸಿ, ಆಮೇಲೆ ಅಸಾಧ್ಯ ವೈಭವ ಅವರು ಕೂತಿದ್ದು, ನಿಂತಿದ್ದು, ಹಾಡಿದ್ದು, ಮಾಡಿದ್ದು ಸುಳಾದಿದಾಸರು ಅಂತ ಪ್ರಸಿದ್ಧರಾದರು. ಅಸಾಧ್ಯ ಜ್ಯೋತಿಷ್ಯ ಹೇಳ್ತಿದ್ದ ಮಹಾನುಭಾವರು 3 ಜನ್ಮ ಹೇಳ್ತಾ ಇದ್ದವರನ್ನ 7 ಜನ್ಮದ್ದನ್ನು ಹೇಳಿ ಅವರನ್ನು ಎಳ್ಕೊಂಡ್ರು. ಅವರು ಭಾಗಣ್ಣದಾಸರು, ಗೋಪಾಲದಾಸರು ಅಂತ ಪ್ರಸಿದ್ಧರಾದರು. ವಿಜಯದಾಸರಲ್ಲಿ ಅವಿಚ್ಛಿನ್ನವಾದ ಭಕ್ತಿಯನ್ನು ತೋರಿಸಿದವರು. ಅಂದರೆ ನಮ್ಮದು ಏನೇ ಸಂಪತ್ತಿರಲಿ ಅದು ಭಗವಂತನಿಗೆ ವಿನಿಯೋಗ ಆದರೆ ಆಗದು ಸಾರ್ಥಕ ಅಂತ ಗೋಪಾಲದಾಸರ ಚರ್ಯೆಯಲ್ಲಿ ತಿಳಿತೇವೆ. ಇನ್ನು ನಾ ಅಹಂಕರಿಸೆ ಅಂತಂದಿದ್ದಾರೆ. ಡೊಂಬ ಬಾಗಿದ ಡೊಂಬವ ಅದನ್ನು ತಾವೇ ಹೇಳಬೇಕಾಗಿದ್ದರೆ ಹರಿಕಥಾಮೃತ ಸಾರದಲ್ಲಿ ಬಿಂಬ ಪ್ರಕರಣ ಸಂಧಿಯಲ್ಲಿ ತಾವೇ ಹೇಳ್ಕೊಳ್ತಾರೆ. ಬಗ್ಗಿದ 2 ಬಿದಿರು, ಒಂದು ಬಗ್ಗೋದು ಬಗ್ಗದೇ ಇರೋದು 2 ತರಹದಲ್ಲಿದೆ. ಅದನ್ನು ಬಗ್ಗಿಸಿ ಅದಕ್ಕೆ ಮೇನೆ ಕಟ್ಟಿ ನರಾಂಸದಲ್ಲಿ ಶೋಭಿಪುದು, ಅದನ್ನು ತೆಗೆದ ಮೇನೆ ಅಂತ ಹೆಗಲಲ್ಲಿಟ್ಟುಕೊಂಡು ಮೆರವಣಿಗೆ ಮಾಡುತ್ತಾರೆ.
ಬಗ್ಗದೇ ಇದ್ದದ್ದನ್ನು ಹಗ್ಗ ಕಟ್ಟಿ ಏನಕ್ಕೆ ಅದನ್ನು ಮೇಲೆ ಇರಕ್ಕೆ ಏಣಿ ಮಾಡಿಕೊಂಡ್ಬಿಡ್ತಾರೆ. ನಂದು ಅದೇ ಸ್ಥಿತಿಯಾಗಿತ್ತು. ಪರಮಾತ್ಮನ ದಾಸರಿಗೆ ನಾ ವಿದ್ವಾಂಸ ಅಂತ ಅಹಂಕಾರದಿಂದಾಗಿ ಬಗ್ಗದೇ ಇದ್ದಾಗ ಬೇಕಾಷ್ಟು ತರಹದಲ್ಲಿ ಅವಸ್ಥೆಗಳನ್ನು ಪಟ್ಟೆ. ಬಗ್ಗಿದ ಮೇಲೆ ಇವತ್ತು ಮೆರೆಸ್ತಾ ಇದ್ದಾರೆ. ಇಡೀ ತಮ್ಮ ಜೀವನ ಚರ್ಯೆಯನ್ನು ಒಂದೇ ಪದ್ಯದಲ್ಲೇ ಹೇಳಿಕೊಂಡಿದ್ದಾರೆ. ಅದರಿಂದ ಬೇಕಾದ ವಿದ್ವತ್ತಾಯಿದ್ದರೂ ಅದು ಫಲಿಸಬೇಕಾಗಿದ್ದರೆ ಅದರ ಫಲ ಅಂತಂದ್ರೇನು? ಹರಿವಾಯು ಗುರುಗಳ ಅನುಗ್ರಹ. ಅದಾಗಬೇಕಾಗಿದ್ದರೆ ದೊಡ್ಡವರ ಪಾದವನ್ನು ಅವಶ್ಯ ಸಮಾಶ್ರಯಣ ಮಾಡಬೇಕು. ಹೀಗೊಂದು ಚರ್ಯೆಯನ್ನು ತೋರಿಸಿಕೊಟ್ಟ ಮಹಾನುಭಾವರು. ಅದರಂತೆ ಅವರು ಸುತ್ತಮುತ್ತಲೂ ಇದ್ದಂತಹ ಅನೇಕ ಪ್ರಾಣೇಶದಾಸರಾಗಲಿ, ಹಯವದನ ವಿಠಲರು, ಅನೇಕ ಜ್ಞಾನಿವರಿಣ್ಯರೆಲ್ಲ ಇಲ್ಲೇ ಸೇರಿ ಹೋಗ್ತಾರೆ. ಅದರಂತೆ ಇವರು ಒಬ್ಬರು ಮಹನೀಯರು, ಇವತ್ತು ಆರಾಧ್ಯರಾಗಿ ಬಂದಂತಹ ಮಹೀಪತಿ ವಿಠಲರು. ಅವರದೊಂದು ಬಹಳ ವಿಚಿತ್ರ ಚರ್ಯೆ. ಅವ್ರ ಗುರುಗಳು ಯಾರು, ಅಂಕಿತ ಯಾರು ಪ್ರದಾನ ಮಾಡಿದರು, ಅವ್ರದ್ದು ಇಷ್ಟೇ ಅಂತ ನಿಖರವಾಗಿ ಪದ್ಯಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳೋದಾಗಲಿ ಎಲ್ಲ ಬಹಳ ಕಠಿಣ. ಹೋಗಲಿ, ಎಲ್ಲ ಕಡೆಯಲ್ಲೂ ಕೂಡ ವಿಚಿತ್ರವಾದ ಮಧ್ವ ಸಿದ್ಧಾಂತವನ್ನೇ ಸಾರುವಂತಹ ಪದ್ಯಗಳನ್ನು ನಿರ್ಮಾಣ ಮಾಡಿದ್ದು ಅದೂ ಇಲ್ಲ. ಒಂದು ವಿಚಿತ್ರವಾದಂತಹ ಅವರ ಜೀವನ ಶೈಲಿ. ಅವರು ವಿಜಯಪುರ, ಇವತ್ತಿನ ಬಿಜಾಪುರ, ಅದು ವಿಜಯಪುರ ಹೋಗಿ ಬಿಜಾಪುರ ಆಗಿದೆ, ಅಲ್ಲಿ ವಾಸ ಮಾಡ್ತಾ ಇದ್ದವರು. ಅವರು ಮೊದಲೆಲ್ಲ ದಾರಿದ್ರ್ಯವೇ. ಅವರ ಹಿಂದೆಲ್ಲ ಕುಲಕರ್ಣಿಕೆ ಮಾಡಿಕೊಂಡು ಬಂದವರು. ಆ ಕಾಲಕ್ಕೆಲ್ಲ ಅಲ್ಲಿ ಸುತ್ತಮುತ್ತಲು ಹಳ್ಳಿಯಲ್ಲಿದ್ದವರು. ಯಾವಾಗ ಬ್ರಿಟಿಷರ ಆಕ್ರಮಣ ಮುಂತಾದವುಗಳು ನಡೆದವು, ದಂಡನೀತಿ ಅಂತ ತಂದು ಅವರದನ್ನೆಲ್ಲ ಕಿತ್ಕೊಂಡು ಓಡಿಸಿಬಿಡ್ತಾರೆ. ಕೆಟ್ಟು ಪಟ್ಟಕ್ಕೆ ಸೇರೋದು ಅಂತ ಇವರು ಹಿರಿಯರೆಲ್ಲ ಬಂದು ಪಟ್ಟಕ್ಕೆ ಬಂದು ಅಲ್ಲಿ ನಾನಾ ತರಹದಲ್ಲ ಅದು ಇದು ವೃತ್ತಿಗಳನ್ನು ಮಾಡಿಕೊಂಡು, ಅದರಲ್ಲಿ ಪ್ರಮುಖ ಅವರ ವೃತ್ತಿ ಪುರಾಣ ಹೇಳೋದು. ಪುರಾಣಗಳಲ್ಲಿ ಅತ್ಯಂತ ನಿಷ್ಣಾತರು. ಹೀಗಾಗಿ ನಾನಾ ಕಡೆಯಲ್ಲಿ ಪುರಾಣಗಳನ್ನು ಹೇಳ್ತಾ ಇದ್ದವರಾದ್ದರಿಂದ ಅವ್ರಿಗೆ ಅನೇಕ ಭಾಷೆಗಳು ಬರ್ತಿತ್ತಂತೆ. ಕನ್ನಡ, ಏನ ಆ ಪ್ರಾಂತದಲ್ಲೆಲ್ಲ ಸ್ವಲ್ಪ ಮರಾಠಿ ಹೆಚ್ಚಾದ್ರಿಂದ ಮರಾಠಿ, ಸಂಸ್ಕೃತ, ಪರ್ಷಿಯನ್ ಭಾಷೆ ಬರ್ತಿತ್ತಂತೆ. ಇದು ಬಹಳ ಆಶ್ಚರ್ಯ. ಇದು ಕಾರಣ ಅಲ್ಲೆಲ್ಲ ಮೊಘಲರ ಸಾಮ್ರಾಜ್ಯ, ಅವರ ಆಳ್ವಿಕೆ ಹೆಚ್ಚು. ಅದು ಇವೆಲ್ಲ ಪರ್ಷಿಯನ್ ಭಾಷೆ ಕೂಡ ಬರ್ತಿತ್ತಂತೆ. ಇಂತಹ ವಿಚಿತ್ರವಾದಂತಹ ವ್ಯಕ್ತಿತ್ವ. ಅದರಲ್ಲಿ ಅಲ್ಲಿದ್ದಂತಹ ಮೊಹಮ್ಮದ್ ಶಹ ಅಂತ ಅವನು ಸ್ವಲ್ಪ ಬ್ರಾಹ್ಮಣ ವತ್ಸಲ ಇದ್ದಂತೆ. ಅಲ್ಲಿದ್ದಂತಹ ಮುಸಲ್ಲರ ರಾಜ, ಹಿಂದೂಗಳಿಗೆಲ್ಲ ಏನು ತೊಂದರೆ ಕೊಡದೇ ಇದ್ದವನು. ಅಂಥವನ ಆ ಕಾಲಕ್ಕೆ ಒಮ್ಮೆ ಭಾರಿ ಮೇನೆ, ಅದರಲ್ಲಿ ಅವನನ್ನು ಹೊತ್ತುಕೊಂಡು ಬರ್ತಾ ಇದ್ದಾರೆ. ಬರೋ ಹೊತ್ತಿಗೆ ಅದು ಭಾರಿ ಜನಗಳ ಗುಂಪು ಸೇರಿ ಹೋಗಿದೆ. ಅದು ಎಷ್ಟು ಗುಂಪು? ಒಂದು ದೊಡ್ಡ ದೇವಸ್ಥಾನ, ಅಲ್ಲಿ ನರಸಿಂಹದೇವರ ದೇವಸ್ಥಾನ ಅಂತಂದಿದ್ದಾರೆ ವಿಜಾಪುರದಲ್ಲಿ. ಆ ನರಸಿಂಹದೇವರ ದೇವಸ್ಥಾನದಲ್ಲಿ ಜನ ಒಳಗೆ ತುಂಬಿ ಬೀದಿಯಲ್ಲೆಲ್ಲ ನಿಂತು ಬಿಟ್ಟಿದ್ದರಂತೆ. ನೀವು ಹೋಗೋ ಹೊತ್ತಿಗೆಲ್ಲ ಭಾರಿ ಮೆರವಣಿಗೆ ಮಾಡಿಕೊಂಡು ಇವನು ಹೋಗ್ತಾ ಇದ್ದಾನೆ, ಅವನು ಸೈನಿಕರು ಪಹರೆಗೆ ಎಲ್ಲ ಎಲ್ಲ ಸರಿರಿ ಸರಿರಿ ಅಂತ ಅಂದ್ಕೊಂಡು ಚದರಿಸ್ತಾ ಇದ್ದಾರೆ. ಅವನು ಕರೆದ ಆದೇಶ ಕೊಟ್ಟಂತೆ, ಅನ್ನೆಲ್ಲ ಹಾಗೆಲ್ಲ ಗದರಿಸಬೇಡಪ್ಪ, ಮೆಲ್ಲಗೊಂದು ಸ್ವಲ್ಪ ಜಾಗ ಮಾಡಿಕೋ, ನಾವು ಸುಮ್ಮನೆ ಹೊಟ್ಟೋಗೋಣ. ಬಂದಾಗ ಏನು ಅಸಾಧ್ಯ, ಅಲ್ಲಿರ್ತಕ್ಕಂಥವರೆಲ್ಲ ಒಬ್ಬರ ಮಾತನ್ನ ಎಲ್ಲರೂ ಕೂತ್ಕೊಂಡು ತಲ್ಲೀನರಾಗಿ ಕೇಳ್ತಾ ಇರೋದು. ಇದನ್ನೆಲ್ಲ ಅಲ್ಲಿ ಯಾರೋ ಒಬ್ಬರನ್ನ ಕರೆದು ಕೇಳಿದ್ನಂತೆ, ಯಾರವರು ಏನು ಹೇಳ್ತಾ ಇದ್ದಾರೆ. ಅವರು ಮಹೀಪತಿ ರಾಯರು ಅಂತ ಬಹಳ ಚಂದ ಪುರಾಣ ಹೇಳ್ತಾರೆ. ಏನು ಖುರಾಣ ಹೇಳ್ತಾರ? ಅವು ಖುರಾಣ ಅನ್ಕೊಂಡ. ಅವ್ರ ಕಡೆಯಲ್ಲಿ ಖುರಾನ್, ಪುರಾಣ ಅಂದಿದ್ದು ಖುರಾಣ ಅನ್ಕೊಂಡ ಅವನು. ಖುರಾಣ ಹೇಳ್ತಾರ? ಇಲ್ಲ ಇಲ್ಲಪ್ಪ, ನಮ್ಮಲ್ಲಿ ಅದನ್ನೇ ಪುರಾಣ ಅಂತಂತಾರೆ. ಅಂದರೆ ನಮ್ಮಲ್ಲಿ ಯಾರು ಅತ್ಯಂತ ಹಿರಿಯ ಸರ್ವೋತ್ಕೃಷ್ಟ ಶ್ರೀಹರಿ, ಅವನೇ ಪುರಾತನ, ಅವನನ್ನು ವರ್ಣನೆ ಮಾಡುವ ಗ್ರಂಥ, ಅದನ್ನು ಹೇಳ್ತಾರೆ. ಅದಕ್ಕೆ ನಮ್ಮೆಲ್ಲ ಹಿಂದೂ ವರ್ಗದವರೆಲ್ಲ ಕೂತು ಕೇಳ್ತಾ ಇದ್ದಾರೆ ಬ್ರಾಹ್ಮಣರು. ಅವು ಕೇಳಬೇಕಂತೆ, ನಿಮ್ಮ ಶಾಸ್ತ್ರಿ ಮಹಾರಾಜ್ ನಮಗೂ ಖುರಾಣ ಹೇಳ್ತಾರೇನು? ಅವು ಕಡೆ ತನಕ ಖುರಾಣ ಅಂತ ನಿಂತಿದ್ದಂತೆ. ನಮಗೂ ಹೇಳ್ತಾರೇನು ಅವರು? ಇಷ್ಟೆಲ್ಲ ಕೂತು ಕೇಳ್ತಾರಲ್ಲ, ನಮಗೂ ಒಂದು ದಿವಸ ಏರ್ಪಾಟು ಮಾಡಿರಿ. ನಿಮ್ಮದೇನಿದೆ ಮಹತ್ವ? ರಾಜರಿಗೆ ಅವೆಲ್ಲ ಕುತೂಹಲ. ಎಲ್ಲೆಲ್ಲಿ ಅಮೂಲ್ಯ ವಸ್ತುಗಳಿದ್ದರೂ ಒಂದಾವೃತ್ತಿ ಅದರ ಪರಿಚಯ ಪಡೆಯೋಣ ಅಂತ ಅವರಿಗೆ ಸವಲತ್ತಿರುತ್ತೆ. ಸಾಮಾನ್ಯ ಮನುಷ್ಯರಿಗೂ ಇರುತ್ತೆ. ಆದರೆ ಎಲ್ಲದರ ಪರಿಚಯ ಪಡೀಲಿಕ್ಕಾಗಲ್ಲ. ಕಡೆ ಎಕ್ಸಿಬಿಷನ್ ಅಂತಿದ್ದಲ್ಲಿ ಪದಾರ್ಥ ಇಟ್ಟಿರ್ತಾರೆ, ಸುಮ್ಮನೆ ಹೋಗಿ ನೋಡ್ಕೊಂಬರ್ತೇವೆ ಅಷ್ಟೇ. ಆದರೆ ಅದರ ನಿಜವಾದ ಅದರ ಸವಿಯನ್ನು ಉಣ್ಣತಕ್ಕಂತಹ ಒಂದು ಸ್ವಭಾವ ಎಲ್ಲೋ ಸಾತ್ವಿಕ ಜೀವ ಆತನೂ ಕೂಡ. ಅಂಥವನ ಆ ಕಾಲಕ್ಕೆ ಕರಸರಿ ಅಂತಂದಿದ್ದು.
ಏನು ದೊಡ್ಡ ಸಭಾವರ್ಗವನ್ನೇ ಅವರಿಗೋಸ್ಕರ ಅಂತ ಬಿಟ್ಟುಕೊಟ್ಟು ಬಿಡ್ತಾನೆ. ದೊಡ್ಡ ಆಸ್ಥಾನದಲ್ಲಿ ತಾನು ಕೂತಿರಬೇಕು. ಇವನಿಗಿಂತ ಮೇಲಿನ ಆಸ್ಥಾನವನ್ನು ಮಹಿಪತಿ ರಾಯರಿಗೆ ಬಂದವರಿಗೆ ವ್ಯವಸ್ಥೆ ಮಾಡಿಕೊಡ್ತಾ, ಆ ಕಾಲಕ್ಕೆ ಇವನು ಬರ್ತಿರ್ಲಿಕ್ಕೆ ಎಲ್ಲರೂ ಬಂದು ನಿಂತರು, ಎದ್ದು ನಿಲ್ತಾ ಇದ್ದಾರೆ. ಅವರೊಬ್ಬರು ಮಹಿಪತಿ ರಾಯರು ಮಾತ್ರ ಹೇಳಲಿಲ್ಲ, ಅವರು ಹಾಗೆ ಕೂತಿದ್ರು. ಎಲ್ಲರೂ ಎದ್ದು ಕೂತು ಇವರನ್ನು ಬಿಟ್ಟು ಇನ್ನೆಲ್ಲರೂ ಸಲಾಮ್ ಗಿಲಾಮ್ ಮಾಡಿಕೊಳ್ಳೋದೆಲ್ಲ ಮಾಡಿಕೊಂಡ್ರು. ಆ ಕಾಲಕ್ಕೆ ಅವ್ರ ಕಡೆಯವರನ್ನ ಇವ್ರ ಕಡೆಯವರನ್ನ ಎಲ್ಲರನ್ನೂ ಸೇರಿಸಿಕೊಂಡಿದ್ದ. ಇವ್ರ ಕಡೆಯವರು ಒಂದಿಬ್ಬರು ಒಂದಿಷ್ಟು ಮಂತ್ರಾಕ್ಷತೆ ಬುಟ್ಟಿ ಹಿಡ್ಕೊಂಡು ಹೋಗ್ಲಿಕ್ಕೆ ಹೋಗಿದ್ದರಂತೆ. ಆ ಕಾಲಕ್ಕೆ ಶುರು ಮಾಡಿದರು ಭಾಗವತವನ್ನು ಪರ್ಷಿಯನ್ ಭಾಷೆಯಲ್ಲಿ. ಅವನ ಎದುರುಗಡೆಯಲ್ಲಿ ಒಂದೊಂದು ತಾತ್ವಿಕ ವಿಚಾರ, ಇವತ್ತಿನ ಜೀವ ಜಗತ್ತು ಏನಿದೆ, ಆ ನಿರ್ಮಾಣ ಮಾಡಿದವರು ಯಾರು, ಅವನ ಸ್ಥಿತಿ ಏನು, ಒಂದೊಂದು ಅವನ ಮುಂದೆ ಹೇಳ್ತಾ ಹೋದರೆ ಸುಮ್ಮನೆ ಒಂದು ದಿವಸ ಕುತೂಹಲಕ್ಕೆ ಅಂತ ಕೇಳಲಿಕ್ಕೆ ಹೊರಟವನು. ಅವ್ನು ಕೇಳಿದಂತೆ, ಸ್ವಾಮಿ ಮಹಾರಾಜ್ ನಾಳೆ ಯಾವತ್ತು ಬರ್ತೀರಿ? ಅಲ್ಲಪ್ಪ, ಒಂದು ದಿವಸ ಹೇಳಲಿಕ್ಕೆ ಅಂತ ಬಂದಿದ್ದು. ಇಲ್ಲ ನಾಳೆ ಒಂದು ಸ್ವಲ್ಪ ಹೇಳ್ರಿ, ನಾಡಿದ್ದಿಂದ ಬೇಕಾದ್ರೆ ಬೇಡ ನಿಲ್ಲಿಸಿಬಿಡ್ರಿ, ನಾಳೆ ಒಂದು ದಿವಸ ಹೇಳ್ರಿ. ಅದು ಹಾಗೆ ಶುರುವಾಯಿತು. ಮಹಾಭಾರತ ಆಯಿತು, ಗೀತೆ ಆಯಿತು, ರಾಮಾಯಣ ಆಯಿತು, ಭಾಗವತ ಆಯಿತು, ಎಲ್ಲ ಮುಗಿತಂತೆ. ಕಡೆಗೆ ಅವರನ್ನು ಬಿಟ್ಟು ಕೊಡ್ಲಿಕ್ಕಾಗದೇನೆ ಅವ್ರಿಗೆ ದೊಡ್ಡ ಪದವಿ ಕೊಟ್ಟು ಬಿಡ್ತಾನೆ. ಇಡೀ ಕೋಶವನ್ನು ನೋಡಿಕೊಳ್ತಕ್ಕಂತಹ ಪದವಿ, ಕೋಶ, ಸಂಬಳಗಳನ್ನು ಕೊಡೋದು. ಯಾಕೆ ಇವರು ಮಾತಾಡ್ತಿದ್ದ ಪ್ರಾಮಾಣಿಕತೆ, ರಾಜ್ಯ ಶಾಸನದ ಬಗೆ, ಇವನ್ನೆಲ್ಲ ಕೇಳಿದವರು ಎಲ್ಲ ನೀವೇ ವಹಿಸ್ಕೊಂಡ್ಬಿಡ್ರಿ ಎಂದು. ಅದಲ್ಲಿದ್ದ ಜನರಿಗೆಲ್ಲ ಅನುಕೂಲ ಕೂಡ ಆಗೋಯ್ತು. ಕೋಶಾಧಿಕಾರಿಗಳನ್ನು ಭೇಟಿ ಮಾಡಬೇಕು ಅಂದ್ರೆ ಬಹಳ ಕಷ್ಟ, ಹೋಗೋದು ಬರೋದು, ಅವ್ರು ಎಲ್ಲಿ ಯಾವಾಗ ಸಿಗ್ತಾರೆ ಏನು, ಇವ್ರದ್ದು ಅವೆಲ್ಲ ಇಲ್ಲೇ ಇಲ್ಲ, ಸರಳತೆ. ಮತ್ತೇನು ಹೆಚ್ಚು ಆ ಕಾಲಕ್ಕೆ ಅವನು ಕೊಡ್ತಿದ್ದು ಬೇಕಾದ ಸಂಬಳ ಗಿಂಬಳ, ತಮಗೆ ಎಷ್ಟು ಬೇಕೋ ಅಷ್ಟು ತಗೋತಿದ್ರು. ಪಾಪ ಪುರಾಣದಲ್ಲಿ ಬಂದು ಅಕ್ಕಿಯಲ್ಲಿ ಜೀವನ ಮಾಡ್ತಾ ಇದ್ದವರು. ಯಾವಾಗ ಇವೆಲ್ಲ ಹೆಚ್ಚಾಯ್ತು ಅವರಿಗೆ, ಆ ಕಾಲದಲ್ಲಿ ಏನು ಮಾಡಿಬಿಟ್ರು, ತಮಗೆ ಏನು ಬರ್ತಿತ್ತೋ ಅದನ್ನೆಲ್ಲ ತಗೊಂಡು 10 ಕುಟುಂಬ ರಕ್ಷಣೆ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ಇದಲ್ಲಿ ನಡೆದಿದ್ದಂತಹ ವಿಚಿತ್ರ ವ್ಯಾಪಾರ. ಏನೋ ದೇವರು ಈ ರೀತಿಯಾದ ಒಂದು ವ್ಯಾಪಾರ ಕೊಟ್ಟಿದ್ದಾನೆ, ಇರಲಿ ನಡೀಲಿ ಅಂತ ಹೇಳಿ ಹಿಂದೆಲ್ಲ ಕುಲಕರ್ಣಿಕೆ ಮುಂತಾದವುಗಳೆಲ್ಲ ರಾಜರಿಗೆ ಅವರೆಲ್ಲ ಅನುಯಾಯಿಗಳಾಗೇ ಇರ್ತಿದ್ದವರು. ದೇವರೇನೋ ಒದಗಿಸಿದ್ದಾನೆ ಅಂತ ಹೀಗೆ ಕೆಲವು ಕಾಲ ಇದ್ದು ಬಿಡ್ತಾರೆ. ಮನೆಯಲ್ಲಿ ಅತ್ತಿಗೆ, ಅಕ್ಕ ಇವರೆಲ್ಲ ಇದ್ದಂತಹ ಒಂದು ದೊಡ್ಡ ಕುಟುಂಬ, 2 ಮಕ್ಕಳು ಬೇರೆ ಇದ್ದರಂತೆ. ಅಂತಹದ್ದು ಆ ಹೊತ್ತಿಗೆ ಏನು ಹಿಡಿತಾ ಇರೋಣ, ಅವರಲ್ಲಿ ಆ ಊರಿನಲ್ಲಿ 2 ಇದ್ದರಂತೆ, ಶಹನುಂಗ ಶಹನುಂಗಿ ಅಂತ, ಅಣ್ಣ ತಂಗಿ ಇಬ್ಬರು ವಿಚಿತ್ರ ಅವಧೂತರು, 2 ದಿಗಂಬರರು, ಮೈ ಮೇಲೆ ವಸ್ತ್ರ ಹಾಕೊಳ್ಳದೆ ತಿರುಗಾಡ್ತಿದ್ರಂತೆ. ಸಾಬರಲ್ಲೇ ಒಂಥರ ಅವಧೂತ ಚರ್ಯೆಯಲ್ಲಿದ್ದವರು, ವಿಚಿತ್ರವಾಗಿ ನಗೋದು, ಕುಣಿದಾಡೋದು. ಸಾಮಾನ್ಯ ಜನಕ್ಕೆ 2 ಹುಚ್ಚರು ಅಂತ ಅಷ್ಟೇ, ಹಾಗೆ ತಿರುಗಾಡಿಕೊಂಡಿದ್ದವರು. ಇವರು ಪ್ರತಿನಿತ್ಯ ಮೇನೆಯಲ್ಲಿ ಹೋಗ್ತಿರಬೇಕು ರಾಜನ ಆಸ್ಥಾನಕ್ಕೆ. ಹೋಗೋ ಹೊತ್ತಿಗೆ ಎಲ್ಲೋ ಒಂದು ಮೋಟು ಗೋಡೆ ಪಕ್ಕದಲ್ಲಿ ನಿಂತುಕೊಂಡು, ಬೇಟಾ ಆರೇ 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 ಕರಿಬೇಕಂತೆ, ಈ ಕಡೆಗೆ ಬಾಯಿಲ್ಲಿ ಅಂತ ಕರಿತಾ ಇರ್ಬೇಕಂತೆ. ಏನು ಹುಚ್ಚ ತಗೊಂಡೇನು ಮಾಡ್ತೀರಿ ಅಂತ ಇವರೆಲ್ಲ ಕರ್ಕೊಂಡು ಹೊರಟೋಗ್ತಿದ್ರು. ಒಮ್ಮೆ ಕುತೂಹಲ ಅನ್ನಿಸ್ತು ಯಾಕೋ, ನೋಡಿದಾಗ ಒಬ್ಬನೇ ನಿಂತಿದ್ದಾನೆ ಆ ಶಹನುಂಗ. ಹೋದ್ರಂತೆ, ಏನು ಪ್ರತಿನಿತ್ಯ ಕರಿತಾನಲ್ಲ ಇವನು, ಇಳ್ಕೊಂಡು ಹೋದ್ರು. ಹತ್ರ ಹೋದರೆ ಆರೆ ಅಂತಂದ, ಬೈಟ್ರೆ ಅಂದ, ಕೂಡ್ರಿ ಅಂದ. ಕೂತ್ಕೊಳ್ತಿರ್ಲಿಕ್ಕೇನೆ, ಕೈಯಲ್ಲೇನಿದೆ, ನನಗೇನು ತಂದಿಲ್ಲೇನು, ಏನಾರು ಕೊಡು. ಆ ಕೈಯಲ್ಲಿ ರಾಜಮುದ್ರೆ ಇಟ್ಕೊಂಡಿದ್ರಂತೆ. ರಾಜಮುದ್ರೆ ತೋರಿಸಿದ್ರು. ಸರಸರ ಹೋದ, ಅದನ್ನು ನೋಡ್ತಾ ಇದ್ದಾರಷ್ಟೇ, ಸರ್ರಂತ ಕಿತ್ತುಕೊಂಡಂತೆ. ಓ ಅಂತ ನಗಲಿಕ್ಕೆ ಶುರು ಮಾಡಿಬಿಟ್ಟ. ರಾಜಾಸ್ಥಾನಕ್ಕೆ ಬೇರೆ ಕರೆಸಿದ್ರು ಅವನನ್ನು. ಯಾವಾಗ ಇವನು ಮೊಹಮ್ಮದ್ ಶಾ ಅವನ ಬಾದಶಾಹನ ಆಸ್ಥಾನಕ್ಕೆ ಕರೆಸಿದಾಗ ಅಲ್ಲಿ ಹೋಗಿ ಒಂದು ಅವಾಂತರ ಬೇರೆ ಮಾಡಿ ಬಂದಿದ್ದಂತೆ. ಅಲ್ಲಿ ಹೋಗಿ ನೋಡಿದಂತೆ ಅರಮನೆ ಒಳಗೆಲ್ಲ ನುಗ್ಗಿ ಕೆಟ್ಟ ವಾಸನೆ ಬರ್ತಾ ಇದೆ, ಇಲ್ಲಿ ಮೌತ್ ಘಾಣ್ ಅನ್ಕೊಂಡು ಬಂದ್ಬಿಟ್ನಂತೆ. ಮೌತ್ ಅಂದರೆ ಮರಣದ ವಾಸನೆ ಹೊಡಿತಾ ಇದೆ, ಇಲ್ಲೆಲ್ಲ ಬರೀ ಹೆಣದ ವಾಸನೆ, ಮರಣದ ವಾಸನೆ ಇಲ್ಲೆಲ್ಲ, ಥೋಥೋ ನಾ ಇಲ್ಲಿರೋಲ್ಲ ಅಂತ ಬಂದುಬಿಟ್ಟಿದ್ನಂತೆ. ಅಂದರೆ ರಾಜಮನೆತನದವರಿಗೆಲ್ಲ ಮರ್ಯಾದೆ ತೆಗೆದು ಬಂದಿದ್ದವನು ಬೇರೆ. ಆ ಸಿಕ್ಕಾನೇ ತಗೊಂಡ, ರಾಜಮುದ್ರಿಕೆ ಸಿಕ್ಕ ಅದು ತಗೊಂಡಂತೆ. ಆ ಸಿಕ್ಕ ನೋಡಿದ ಅದನ್ನ, ಬಹುತ್ ಅಚ್ಚಾಹೆ ಅಂತಂದಂತೆ. ಅನ್ಕೊಂಡು ತ್ಯಾಗದು ಅಲ್ಲೊಂದು ದೊಡ್ಡ ನದಿ ಹರಿತಿದ್ದ ಜಾಗ, ಅಲ್ಲೆಲ್ಲ ಕೆರೆ ಕಟ್ಟಿಸ್ತಾ ಇದ್ದರಂತೆ. ಅದರ ಹತ್ತಿರಕ್ಕೆ ಅಂತ ಹೋಗಿ ಬರ್ತಾ ಇದ್ದವರು ಪ್ರತಿನಿತ್ಯ. ತೆಗೆದ ಆ ದೊಡ್ಡ ಹೊಂಡದಲ್ಲಿ ಒದಗ್ಬಿಡ್ತು, ಇದೋಗ್ಬಿಡ್ತು. ಅಯ್ಯಯ್ಯೋ ಅಂದ್ರು ಇವರು, ಇದೇನು ಕತ್ತಿನಪ್ಪ, ರಾಜನಿಗೆ ಹೇಗೆ ಮುಖ ತೋರಿಸೋದು, ಅವನ ಹತ್ರ ಯಾಕೆ ಹೋದ್ರಿ ಅಂತ ಎಲ್ಲರೂ ಕೇಳ್ತಾರೆ. ಸುತ್ತಮುತ್ತಲು ಇದ್ದವರೆಲ್ಲ ಓಡ್ ಬಂದರು. ರಾವ್ ಸಾಹೇಬ್ ಏನಾಯಿತು ಅಂತ ಕೇಳಿದ್ರಂತೆ. ಎಲ್ಲ ಆ ಕಡೆಯವರು, ಆ ಭಾಷಾ ಅವು ಬಂದೆಲ್ಲ ಕೇಳಿದ್ರಂತೆ, ಏನಾಗೋಯ್ತು. ಇಲ್ಲ ಹೀಗಾಗಿ ಹೋಗ್ಬಿಡ್ತು, ಎತ್ತು ಒಗೆದು ಬಿಟ್ಟಿದ್ದಾನೆ ಇವನು, ಏನು ಮಾಡ್ಬೇಕದನ್ನು.
ಆ ಹುಚ್ಚನ ಸಹವಾಸಕ್ಕೆ ಯಾಕೆ ಹೋದ್ರಿ ನೀವು? ಹೋಗಿ ಯಾರಾನ ಒಬ್ಬರೋ ಇಬ್ಬರನ್ನೋ ಹಿಡಿದು ಅದನ್ನು ತೆಗೆಸೋ ಪ್ರಯತ್ನ ಮಾಡ್ತೇವೆ ಎಂದರು. 1 ದಿವಸ ಆಯಿತು, 2 ದಿವಸ ಆಯಿತು, ಇವನು ಹುಡುಕಿದ್ರೆ ಇವನು ಎಲ್ಲೂ ಸಿಗ್ತಾ ಇಲ್ಲ. ಮಾನ್ಯ 2-3 ದಿವಸ ಆದಮೇಲೆ ಹೋದ್ರೆ ಮೋಟುಗೋಡೆ ಹತ್ರ ಅಲ್ಲೇ ನಿಂತಿದ್ದಂತೆ. ಮತ್ತೆ ಅದೇ ರೀತಿಯಲ್ಲಿ ಬೇಟ ಆರೆ ಆರೆ ಎಂದು ಕೂಗ್ತಾನೆ. ಅಯ್ಯೋ, ವಯಸ್ಸಲ್ಲಿ ಇವರಿಗಿಂತ ಚಿಕ್ಕವನು, ಅದು ಬೇಟ ಬೇಟ ಅಂತ ಕೂಗ್ತಿದ್ದಂತೆ. ಮಗು ಇಲ್ಲಿ ಬಾ ಇಲ್ಲಿ ಅಂತ ಹತ್ರ ಹೋದ್ರು. ಹಿಂಗೆ ಒಗೆದು ಬಿಟ್ಟಲ್ಲಪ್ಪ, ನನ್ನ ಗತಿ ಏನಾಗಬೇಕು? ಹೋ ಅಂತ ನಕ್ಬಿಟ್ಟಂತೆ. ವಿಚಿತ್ರ ನಗ್ತಾ ಇದ್ದಾನೆ. ನಗೋ ಹೊತ್ತು ಅವನ ತಂಗಿ ಬೇರೆ ಬಂತದು. ಇಬ್ಬರು ಮಾತಾಡ್ಕೊಂಡ್ರು. ಸಿಕ್ಕಾಬೇಕಂತ ಇವನಿಗೆ ಅನ್ಕೊಂಡ್ರು. ಇಬ್ಬರು ನಕ್ಬಿಟ್ರು. ಅಪ್ಪ, ನೀನು ಏನು ಬೇಕಾದ್ರೂ ನಗು, ಏನು ಬೇಕಾದ್ರೂ ಮಾಡು ಮಾರಾಯ, ರಾಜಮುದ್ರಿಕೆ ಅದು, ಮರ್ಯಾದೆ ಹೋಗ್ತದೆ ನನಗೆ, ಆ ತರಿಸ್ಕೊಟ್ಟು ಬಿಡು. ಅದು ಬೇಕೆನ್ ನಿನಗೆ? ಹೋಗು ನುಂಗಿ ಇದರ ಆರೆ ಜಾ ಹೋಗು ಅಂತ ತಗೊಂಬ ಅಂತಂದು ಸರ್ರನ್ನೇ ಹಾಡ್ಬಿಡ್ತೀವಿ. ಹೆಣ್ಣು ಹಾರು ಹೋಗಿ ಕೈ ತುಂಬ ಬೊಗಸೆ ತುಂಬ ತಂತಂತು. ಎಲ್ಲ ಅದೇ ಆ ಉರ್ದು ಭಾಷೆಯಲ್ಲಿ ಇರುವಂತಹ ರಾಜಮುದ್ರಿಕೆಗಳು ಕೈ ತುಂಬ ತಗೊಂಡು ಬಂತಂತೆ. ತಗೋ ಆರಿಸಿಕೋ ಅಂತ. ಆಶ್ಚರ್ಯ ಇವರಿಗೆ. ರಾಜಮುದ್ರಿಕೆ ಅದನ್ನು ಮಾಡೋ ನಿರ್ಮಾಣ ಕ್ರಮ ಅದೆಲ್ಲ ರಾಜಮನೆತನದವರಿಗೆ ಗೊತ್ತು, ಅವರೇ ಮಾಡಬೇಕು. ಇನ್ನೊಂದೆಲ್ಲ ಇರೋಲ್ಲ, ಅದಕ್ಕೆಲ್ಲ ಡೂಪ್ಲಿಕೇಟ್ ಎಲ್ಲ ಇರೋಲ್ಲ. ಡೂಪ್ಲಿಕೇಟ್ ಅಂದರೆ ನೋಟ್ ಡೂಪ್ಲಿಕೇಟ್ ಇದ್ದಂತೆ, ಮತ್ತೆ ಅವೆಲ್ಲ ಇರೋಲ್ಲ. ಹಾಗೆಲ್ಲ ಕೈ ತುಂಬ ತೊಗೊಂಬಂದಿದೆ ಆ ಹೆಣ್ಣು, ಆರಿಸಿಕೋ ಅಂತಂತ ಇದ್ದಾನೆ. ಅವನು ನುಂಗಿ ಬಹಳ ಆಶ್ಚರ್ಯ ಆಗೋಗಿತ್ತು ಇವರಿಗೆ. ದಿಗ್ಭ್ರಾಂತರಾಗಿ ನೋಡ್ತಾರೆ. ನನಗೆ ಯಾವುದು ಗೊತ್ತಾಗ್ತಾ ಇಲ್ಲಪ್ಪ, ನೀನೇ ಆರಿಸಿಕೊಡು. ಅವನೇ ತೆಗೆದು ಆರಿಸಿಕೊಟ್ಟು, ನೋಡಿ ಇಂಥ ಗುರುತಿತ್ತು, ಇದೇ ನಿಂದು, ತೊಗೊಂಡು ಹೋಗು. ಮೌತ್ ಘಾಣ್ ಮತ್ತೆ ಕಿರ್ಚಿಕ್ ಶುರು ಮಾಡಿತಂತೆ. ಯಾಕೋ ಆವತ್ತಿನ ದಿವಸ ಇದೇನೋ ಇಷ್ಟೆಲ್ಲ ಆಗ್ತಾ ಇರೋದು ನೋಡಿದ್ರೆ ಯಾವುದೋ ನನ್ನ ಜೀವನದಲ್ಲಿ ಏನೋ ಪರಿವರ್ತನೆ ಇರಬೇಕು, ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ. ಯಾಕೆ ದೇವರು ಇಷ್ಟೆಲ್ಲ ನಾನು ಪರೀಕ್ಷಾ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡ್ರು. ತಾವು ಪುರಾಣ ಹೇಳ್ತಿದ್ದನ್ನೆಲ್ಲ ವಿಮರ್ಶೆ ಮಾಡಿಕೊಂಡ್ರಂತೆ. ನಾ ಬರೀ ಜೀವನಕ್ಕೋಸ್ಕರ ಅಲ್ಲಿ ಹೇಳ್ತಾ ಇದ್ದವನು, ಏನೋ ನನ್ನ ಜೀವನದಲ್ಲೂ ಏನೋ ವ್ಯತ್ಯಾಸ ಇದೆ. ಯಾರಿಗೂ ತಾನೇ ಮರಣದ ವಾಸನೆ ಇಲ್ಲ. ಈ ಶರೀರ ಎಲ್ಲ ಬಿದ್ದು ಹೋಗೋದೆ. ಎಲ್ಲ ದೊಡ್ಡ ದೊಡ್ಡ ರಾಜರು ಎಲ್ಲ ಮಣ್ಣು ಕಚ್ಚಿ ಹೋದವ್ರೆ. ನಾ ಇಲ್ಲೇ ಉಳ್ಕೋತೇನಾ? ಈ ಅಧಿಕಾರಾದಿಗಳೆಲ್ಲ ಬೇಡ ನನಗೆ. ತಗೊಂಡು ಹೋದರು, ರಾಜ ಸಿಕ್ಕ ಒಪ್ಪಿಸಿದ್ರು. ರಾತ್ರಿ ಹೋಗಿ ಅವ್ರ ರಾಜ ಎಷ್ಟು ಅವ್ರಿಗೆ ಸವಲತ್ತು ಕೊಟ್ಟಿದ್ದ, ಯಾವ ಹೊತ್ತಿಗೆ ಹೋದ್ರು ಇವ್ರಿಗೆ ಸ್ವಾಗತ. ನೀವು ಈ ಹೊತ್ತಿಗೆ ಬಂದ್ರಿ ಇಂತ ಶಾಸ್ತ್ರಿ ಮಹಾರಾಜ್, ನಿಮಗೇನು ನಾನೇನು ದಂಡನೆ ಕೊಡೋಲ್ಲ, ನೀವು ಯಾವಾಗ ಬೇಕಾದ್ರೂ ಬರಬಹುದು, ನಿಮಗೇನು ನಮ್ಮ ಸರ್ವಸ್ವ ಒಪ್ಪಿಸಿಬಿಡ್ತೇನೆ. ಏನೋ ಹೇಳಬೇಕು ಅಂತಿದ್ದೀರಿ, ಏನಾರೇ ಹೇಳ್ರಿ. ಅವ್ನು ನಾಚಿಕೊಳ್ತಾ ಹೇಳಿದ್ರಂತೆ, ಇಲ್ಲ ನನಗೆ ಇದೆಲ್ಲ ಬಿಟ್ಟು ಹೋಗಬೇಕು ಅಂತಿದೆ. ಹಾಗೂ ನಿನ್ನ ಮೈದನ, ನಿನ್ನ ಹೆಂಡತಿ ತಮ್ಮ ಕೇಳ್ತಾ ಇದ್ದಾನೆ, ಅವನಿಗೆ ಅಧಿಕಾರ ಒಪ್ಪಿಸಿಬಿಡು, ರಾಣಿಗೂ ಕೂಡ ಸಮಾಧಾನ ಆಗ್ತದೆ, ಕೊಟ್ಟು ಬಿಡು ಅಂತ ಇಷ್ಟು ಅನ್ನೋಣ. ಇಲ್ಲ ನಿಮ್ಮನ್ನು ಬಿಡೋಲ್ಲ ಅಂತ ಅವನು ಅನ್ನೋಣ. ಯಾಕೆ ಇಷ್ಟೆಲ್ಲ ಬಂತು ನಿಮಗೆ? ಇಲ್ಲಿ ತನಕ ಹೀಗಿರಲಿಲ್ಲ. ಇಲ್ಲ ನುಂಗ ಸಿಕ್ಕಿದ್ದ, ಹೀಗೆಲ್ಲ ಆಯಿತು ಅಂತೆಲ್ಲ ಹೇಳ್ಕೊಂಡ್ರು. ಪ್ರಾಮಾಣಿಕರು ಎಲ್ಲ ಹೇಳ್ಕೊಂಡ್ರು. ಅಯ್ಯೋ, ಆ ಹುಚ್ಚನ್ನು ಮಾತು ತೊಗೊಂಡೇನು ಮಾಡ್ತಾರೆ? ಅವ್ ಬಿಡಿದ, ಅವ್ನು ಮನೆಗೆ ಬಂದೆಲ್ಲ ಅಂದು ಹೋಗಿದ್ದ ಅವನು. ಹುಚ್ಚ ಅಷ್ಟೇ ನಮ್ಮಲ್ಲಿ. ಅವು ತೊಗೊಂಡೇನು ಮಾಡ್ತೇವೆ? ನಮ್ಮಲ್ಲಿ ದೊಡ್ಡ ದೊಡ್ಡ ಮೌಲಿಗಳೆಲ್ಲ ಇದ್ದಾರೆ. ಮೌಲ್ವಿ ಅಂತೆಲ್ಲ ಕೂಗ್ತಾರೆ. ದೊಡ್ಡ ದೊಡ್ಡ ಸ್ವಾಮಿಗಳು, ಸನ್ಯಾಸಿಗಳಿದ್ದಂತೆ. ಅವರವರಿಗೆಲ್ಲ ಗೊತ್ತಾಗದೇ ಇರೋದು ಅವನಿಗೆ ಅರ್ಥ ಆಗ್ತದಾ? ಅಲ್ಲ ತೊಗೊಂಡೇನು ಮಾಡ್ತಾರೆ? ನೀವೇ ದೊಡ್ಡ ಜ್ಞಾನಿಗಳು. ಅವನ ಮಾತಿಗೆಲ್ಲ ಒಳಗಾಗ್ಬಿಡಿ. ಇಲ್ಲ, ಯಾಕೋ ನನ್ನ ಮನಸ್ಸು ಕಲಗ್ತಾ ಇದೆ, ನಾನು ಬಿಟ್ಕೊಟ್ಟು ಬಿಟ್ರಿ. ಎಷ್ಟೋ ದಿವಸ ಆದಮೇಲೆ ಅವರು ಬಿಟ್ಕೊಟ್ಟು ಬಿಡ್ತಾನೆ. ಬಿಡಿಸಿಕೊಂಡ್ರು. ಇವನ ಹತ್ರನೇ ಓಡ್ಕೊಂಬಂದರು. ಎಷ್ಟೋ ದಿವಸ ಹುಡುಕ್ತಾರೆ, ಸಿಗೋಲ್ಲ. ನೀವು ಸಿಗುತ್ತಾನೋ ಇಲ್ಲೋ ಅಂತ ಅನ್ಕೊಂಡ್ರೆ, ನಸುಗತ್ತಲಾಗಿರುವಂತಹ ಕಾಲದಲ್ಲಿ ಮೈಯೆಲ್ಲ ಕೆಸರು ಬಡ್ಕೊಂಡು ಎಲ್ಲಿಂದಲೋ ನಡ್ಕೊಂಡು ಬರ್ತಾ ಇದ್ದೀವಿ. ಇದು ಹುಚ್ಚು ವಿಪರೀತವಾಗಿ ಕುಣಿತಾ ಇದ್ದಾನೆ. ಹೋಗಿ ಕೇಳ್ಕೊಂಡ್ರು, ನಮಸ್ಕಾರ ಮಾಡಿಬಿಟ್ರಂತೆ. ನನಗ್ಯಾಕೋ ನಿನ್ನ ಮಾತು ಅದು ಸಾಮಾನ್ಯ ಅಂತ ಕಾಣ್ತಾ ಇಲ್ಲ. ನೀ ಯಾರು? ಯಾಕೆ ಮೌತ್ ಘಾಣ ಅಂತ ಯಾಕಂದಿ? ಏನು ಆ ಮಾತಿನ ಅರ್ಥ? ಅದು ಬಿಡಿಸು ಅಂತ ಈ ಕ್ರಮದಲ್ಲೆಲ್ಲ ಇವರು ಕೇಳ್ಕೊಳ್ತಾರೆ. ಕೇಳಿಕೊಂಡಾಗ ಹಾಗಂದಂತೆ, ನೀ ಹಿಂದೂ ಇದ್ದೀಯಾ, ಬ್ರಾಹ್ಮಣ, ನನಗೆಲ್ಲ ನಮಸ್ಕಾರ ಮಾಡಬಾರ್ದು, ನಮ್ಮ ಚರ್ಯನೇ ಬೇರೆ ಅದೆಲ್ಲ. ನಮ್ಮಲ್ಲಿ ಭಾಸ್ಕರ ಸ್ವಾಮಿಗಳು ಅಂತಿದ್ದಾರೆ ಇಂತಹ ಕಡೆಯಲ್ಲಿ, ಅಲ್ಲಿಗೆ ಹೊಟ್ಟೋಗ್ಬಿಡು. ದೊಡ್ಡ ಯೋಗಿಗಳು, ಅವ್ರ ಹತ್ರ ಹೋಗು, ಅವ್ರು ನಿನಗೆಲ್ಲ ತಿಳಿಸಿಕೊಡ್ತಾರೆ ಅಂತ ಇಷ್ಟು ಕಳಿಸಿಕೊಡೋಣ. ಹುಡ್ಕೊಂಡು ಅವ್ರ ಹತ್ರನೂ ಬಂದರು. ಅಲ್ಲಿ ಬಂದರೆ ಅಲ್ಲಿ ವಿಚಿತ್ರವಾದಂತಹ ಜಕ್ಕಪ್ಪಯ್ಯ ಮತ್ತು ರುಕ್ಮಿಣಿ ಪಂಡಿತರು ಅಂತ ಇಬ್ಬರಿದ್ದರಂತೆ. ಎಲ್ಲ ವಿಚಿತ್ರವಾದ ವಾತಾವರಣ ಅವರದೆಲ್ಲ. ನೀವು ಬೇರೆಯವರ ಚರಿತ್ರೆ ಅಂತ ಇದು ಹೋಲಿಸುವಂಥ ಚರಿತ್ರೆ ಅಲ್ಲ. ಅಲ್ಲಿ ಬಂದರೆ ಅವರು ವಿಚಿತ್ರ ಯೋಗಿಗಳು. ಒಬ್ಬೊಬ್ಬರು ಕೂಡ ಅವರು ಯೋಗಗಳನ್ನೆಲ್ಲ ಬಲ್ಲವರು. ಯೋಗಾಸನದಿಂದಾಗಿ ವಿಚಿತ್ರವಾಗೆಲ್ಲ ವರ್ತನೆ ಮಾಡ್ತಿದ್ರಂತೆ. ಇವರು ಬರ್ತಿರ್ಲಿಕ್ಕೆ ಅಂದ್ರಂತೆ, ನಿಮ್ಮ ಶಹನುಂಗ ನಾನಲ್ಲರಪ್ಪ, ನನ್ನ ಹತ್ರ ಯಾಕೆ ಬಂದ್ರಿ? ಯಾರು ಹೇಳಿದ್ದಲ್ಲ ಕೇಳಿದ್ದಲ್ಲ, ಹೊಳೆಯೋದು ಅದನ್ನೆಲ್ಲ ನೋಡಿಕೊಂಡ್ರು. ಆಮೇಲೆ ಏಕಾಂತದಲ್ಲ ಅವರವ್ರದ್ದು ಭೇಟಿ. ಆಮೇಲೆ ಏನಾಯಿತು ಅಂತ ಯಾರಿಗೂ ಗೊತ್ತೇ ಇಲ್ಲ, ಅಷ್ಟು ನಡೆದು ಹೋಗ್ಬಿಡ್ತದೆ. ಏಕಾಂತದಲ್ಲಿ ಕೂತ್ಕೊಂಡು ಯೋಗಾಭ್ಯಾಸ ಮಾಡಬೇಕಂತೆ. ಅವತ್ತಿನಿಂದ ಪದ್ಯಗಳ ನಿರ್ಮಾಣ ಕ್ರಮ ಆರಂಭ ಆಯಿತು.
ಪರಮಾತ್ಮನನ್ನು ಕೊಂಡಾಡ್ತಾ ಕೃಷ್ಣದೇವರ ಮೇಲೆ ಅಪಾರ ಪದ್ಯಗಳನ್ನು ಮಾಡಿದ್ದಾರೆ. ಬೇಕಾಷ್ಟು ತರಹದಲ್ಲಿ ಪರಮಾತ್ಮನನ್ನು ಕೊಂಡಾಡುವ ಪದ್ಯಗಳನ್ನು ನಿರ್ಮಾಣ ಮಾಡುತ್ತಾ ಅದರ ಮೇಲೆ ಅಂತರಂಗದ ಸಾಧನದ ಮೇಲೆ ತುಂಬ ಪದ್ಯಗಳನ್ನು, ಅವರು ಹೆಚ್ಚು ಪದ್ಯಗಳನ್ನು ನಿರ್ಮಾಣ ಮಾಡಿರೋದೇ ಅಂಥದ್ದು. ಒಳಗಡೆಯಲ್ಲಿ ಹೇಗಿರಬೇಕು, ಸಾಧಕನಾದವನ ಚರ್ಯೆ ಹೇಗಿರಬೇಕು, ಇಂಥದ್ದು ಏನು ಮುಂಡಿಗೆಗಳು ಅಂತೇನಂತಾರೆ ಅಂಥದ್ದೇ ಪದ್ಯಗಳನ್ನು ನಿರ್ಮಾಣ ಮಾಡಿ ಅವ್ರು ಸಂಚಲನ ಮಾಡ್ತಾ ಇದ್ದವರು. ತಾವೊಬ್ಬರೇ ಹಿಂಗೆಲ್ಲ ಯೋಗಿ ಅಂತ ಸಂಚಲನ ಮಾಡ್ತಿದ್ದಾರಲ್ಲ, ಅವರ ಅಕ್ಕ ಬೈಬೇಕಂತೆ, ಮಹಿ ಯಾಕಪ್ಪ ಬರೀ ಅವು ಇವ್ರದ್ದು ಉದ್ಧಾರ ಮಾಡ್ತಿ, ಮನೆಯಲ್ಲಿ 2 ಹುಡುಗರಿದ್ದಾವೆ, ಅವು ದಡ್ಡರಾಗಿ ಬಿದ್ದಿದ್ದಾವೆ, ಅವನು ಯಾರು ಉದ್ಧಾರ ಮಾಡಬೇಕು? ಅವತ್ತು ಸುಮ್ಮನೆ ಕೂತು ವಿಚಾರ ಮಾಡಿ ಮಾನ್ಯ ದಿವಸ ಅಂದ್ರಂತೆ, ಅಕ್ಕ ಅವರು ದೊಡ್ಡ ಜ್ಞಾನಿಗಳು, ನನಗಿಂತ ಹೆಚ್ಚು ಮೆರಿತಾರವರು, ಆದರೆ ಸುಪ್ತಾವಸ್ಥೆಯಲ್ಲಿದ್ದಾರವರು, ಕಾಲಕ್ರಮದಿಂದ ನೋಡ್ತಾ ಹೋಗು, ನೀನು ನೋಡ್ತಿ ಅದನ್ನೆಲ್ಲ, ನಾ ಇರೋಲ್ಲ ಆಗ, ನೀನು ನೋಡ್ತಿ, ದೊಡ್ಡ ಯೋಗಿಗಳಾಗಿ ನನ್ನಂತ ಸಂಚಲನ ಮಾಡ್ತಾರೆ, ಹೀಗೆ ಅಂದಿದ್ರಂತೆ. ಮುಂದೆ ಅದೇ ಕ್ರಮದಲ್ಲೇ ಆದರೂ ಅಂತ ತೋರಿಸ್ತಾರೆ. ಇನ್ನು ಹೆಚ್ಚಿಂದೇನು ಅವ್ರದ್ದೆಲ್ಲ ಮಹಿಮಾ ಎಲ್ಲ ಏನಿಲ್ಲ. ಯಾಕೆ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಮಹಿಮಾ ತೋರಿಸ್ತಾರೆ, ನೀವೇನು ಮಹಿಮಾ ತೋರಿಸೋಲ್ಲ ಅಂದರೆ ಬಹಳ ನಿಷ್ಠೂರವಾಗಿ ಒಂದು ಒಳ್ಳೆ ಮಾತಾಡ್ತಿದ್ರಂತೆ. ಮಹಿಮಾ ಎಲ್ಲ ಯಾರು ತೋರಿಸ್ತಾರೆ ಗೊತ್ತೇನು? ಜನಗಳನ್ನು ಸೇರಿಸೋರು, ದುಡ್ಡು ಮಾಡೋರು, ಅಂಥವ್ರು ಮಹಿಮಾ ತೋರಿಸಿ ಎಲ್ಲ ತಮ್ಮ ಹತ್ತಿರ ಹೇಳ್ಕೊಂಡು ಬದುಕೋಗಿದ್ದಕ್ಕೂ ಇವನ್ನೆಲ್ಲ ಮಾಡೋರು, ನನಗೆ ಯಾಕೆ ಬೇಕಾ ಮಹಿಮಾ ಅಂತಿದ್ರಂತೆ. ಅವರು ಈ ಕ್ರಮದಲ್ಲಿದ್ದ ವಿಚಿತ್ರ ಯೋಗಿಗಳು, ಅವ್ರ ಯೋಗ ಸಾಮರ್ಥ್ಯ ಅಸಾಧ್ಯ ಇತ್ತು. ಆ ಕ್ರಮದಲ್ಲಿ ಅವರಿಗೆಲ್ಲ ಬೇರೆ ಬೇರೆ ಜಾತಿಯವರು ಅನೇಕ ಜನ ಶಿಷ್ಯರಿದ್ದರಂತೆ. ಅವರೆಲ್ಲರಿಗೂ ವೈಷ್ಣವ ದೀಕ್ಷಾವನ್ನು ಕೊಟ್ಟು ವಿಷ್ಣು ಭಕ್ತಿಯನ್ನು ಮಾಡಿಸ್ತಿದ್ದಂತಹ ವಿಚಿತ್ರ ಮಹಾನುಭಾವರು. ಅವರು ಆ ಕಾಲಕ್ಕೆ ಮಾಡಿರ್ತಕ್ಕಂತಹ ಕೆಲವು ಪದ್ಯಗಳನ್ನೆಲ್ಲ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಇದನ್ನೆಲ್ಲ ಬೇಲೂರು ಕೇಶವದಾಸರು ಅವರು ಉಲ್ಲೇಖ ಮಾಡಿದ್ದ ಚರಿತ್ರೆ ಇದೆಲ್ಲ. ಅವರಲ್ಲಿ ಹೇಳ್ತಾ ಈ ಪದ್ಯವನ್ನ ಅವರ ಕಡೆಯವರೇ ಆರಾಧನೆಗೆ ಅಂತ ಬಂದಾಗ ಜಮಖಂಡಿ ಪ್ರಾಂತದಲ್ಲಿ, ಅವರೆಲ್ಲ ಆಮೇಲೆ ವಾಸ ಮಾಡಿದ್ದೆಲ್ಲ ಕಾಖಂಡಿಕಿ ಅಂತ, ಅದೆಲ್ಲ ಮಹಾರಾಷ್ಟ್ರ, ಅಲ್ಲಿ ವಾಸ ಮಾಡಿದ್ದ ಪ್ರದೇಶದಲ್ಲಿ ಅವರ ಆರಾಧನಾವನ್ನು ನಡೆಸಿದಾಗ ಈ ಕೆಲವು ಪದ್ಯಗಳನ್ನು ಅವರ ಕಡೆಯವರು ಇವತ್ತು ಹೇಳೋದನ್ನು ನಾವೊಂದೆರಡು ಸಂಗ್ರಹ ಮಾಡಿಕೊಂಡಿದ್ದೇನೆ ಅಂತಂತಾರೆ. ಸಂಗ್ರಹ ಮಾಡ್ತಾ ವಾಸುದೇವನ ಅದನ್ನು ಆಶ್ರಯಿಸದ ಉಪವಾಸ ಯಾತಕೆ ಧ್ಯಾಸ ಬಲಿಯದಿಹ ಮಿಗಿಲ ಅಭ್ಯಾಸ ವ್ಯಾತಕೆ ಅಂತ ಹೀಗೆ ಒಂದು ಪಲ್ಲವಿ ಹಾಕಿ ಪರಮಾತ್ಮನನ್ನ ತಾವೇನು ಮಾಡ್ತಾ ಇದ್ದರು ಆ ಚರ್ಯೆಯನ್ನೆಲ್ಲ ಇಲ್ಲಿ ತೋರಿಸಿಕೊಡ್ತಾರೆ. ವಿಚಿತ್ರ ಬೇರೆ ಬೇರೆ ಎಲ್ಲ ಭಾಷೆಗಳನ್ನೆಲ್ಲ ಸೇರಿಸಿ ಮಾತಾಡುವಂತಹ ಪದ್ಯಗಳನ್ನು ನಿರ್ಮಾಣ ಮಾಡಿದ ವಿಚಿತ್ರ ಕ್ರಮ ಇದೆ. ನಾನಾ ಭಾಷೆಗಳನ್ನು ಸೇರಿಸಿ ಎಲ್ಲ ಹಾಡು ಮಾಡಿದ್ದಾರೆ ಅವರು. ಅಂತಹದ್ದಕ್ಕೆ ಸಾಕ್ಷಿ ಅಂತಂದರೆ ಒಂದು ನಮ್ಮ ತಾಯಿಯವರು ಹಾಡು ಹೇಳ್ತಿದ್ರು ಅದನ್ನು. ಅಂತಹದ್ದು ಬಾತ ಪಕಡೋ ಸೀದಾ ಅಂತ ಅವರು ಹೇಳೋ ಹಾಡು. ಬಾತ್ ಪಕಡೋ ಸೀದಾ, ಬಾತ್ ನನ್ನ ಮಾತನ್ನ ಸೀದಾ ಪಕಡೋ, ಅದನ್ನ ನಾ ಪಡೇತೇಥೆ ಬಾಧಾ ಇದುವೇ ಗುರು ನಿಜ ಬೋಧ ಸ್ವಸುಖ ಸಮ್ಮತವಾದ ಅಂತ ಹೀಗೆ ಮಾಡಿದ್ದಾರೆ. ಅದೆಲ್ಲ ಮರಾಠಿ ಗಿರಾಟಿ ಬರ್ತಿರ್ಬೇಕು, ಅವೆಲ್ಲ ಬಂದರೆ ಮಾತ್ರ ಅಂಥವರಿಗೆ ಅದು ಪೂರ್ಣ ಅರ್ಥ ಆಗುವಂಥದ್ದು. ಬಂಧಕೀಕರ್ತ ಕರಕೆ ಝೂಟ ತಿಳಿಯದು ನಿಜ ಘನ ದಾಟ ಮರ್ಮನ ಕಳತ ಕರಣೆ ಖೋಟ ಕೇಳಿ ಶ್ರೀ ನಿರ್ಯ ಗುರುವಿನ ನೀಟ. ಹೀಗೆಲ್ಲ ಅವರು ಬೇರೆ ಬೇರೆ ಭಾಷೆಗಳನ್ನೆಲ್ಲ ಸೇರಿಸಿಕೊಂಡು ಅದನ್ನು ನಿಜವಾಗಿಯೂ ಕೂಡ ಈ ಬಂಧಾದಿಗಳನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಶ್ರೀಹರಿಯನ್ನೇ ಒಲಿಸಿಕೊಂಡಾಗ ಯಾರು ಕಟ್ಟಿದ್ದಾರೋ ಅವರೇ ಬಿಚ್ಚಬೇಕು. ಅದರಿಂದ ಅವನು ಉಪಾಸನೆ ಮಾಡೋದು ಬಿಟ್ಟು ಈ ಶರೀರದಲ್ಲಿ ಇನ್ನೇನೇನು ವ್ಯಾಪಾರ ಮಾಡಿದರೂ ಅದೆಲ್ಲ ವ್ಯರ್ಥ ಅಂತ ತಿಳಿಸುವಂತೆ ಇವೆಲ್ಲ ಏನು ಯೋಗ ಮಾರ್ಗವನ್ನು ತಿಳಿಸುವಂತಹ ಆ ಪದ್ಯಗಳನ್ನು ನಿರ್ಮಾಣ ಮಾಡುವವರು. ಅದರಂತೆ ಇಲ್ಲೂ ಕೂಡ ವಾಸುದೇವನ ಆಶ್ರಯಿಸದ ಉಪವಾಸವೇ ಯಾತಕ್ಕೆ. ಉಪವಾಸ ಅಂತ ಬರೀ ಬೆಳಗ್ಗೆಯಿಂದ ರಾತ್ರಿ ತನಕ ಆಹಾರ ತಗೊಳ್ಳದೇನೆ ಅಲ್ಲಿ ಇಲ್ಲಿ ಮಲಗೋಗಿದ್ದು ಅದನ್ನೆಲ್ಲ ಇಷ್ಟೆಲ್ಲ ಮಾಡಿದರೆ ಅದು ಉಪವಾಸ ಅಂತ ಕೂಗೋಲ್ಲ, ಅದರಿಂದ ಪ್ರಯೋಜನ ಇಲ್ಲ. ಹೀಗೆ ಹೇಳ್ತಾ ಧ್ಯಾಸ ಬಲೆಯದಿಯ ಮಿಗಿಲ ಅಭ್ಯಾಸ ವ್ಯಾತಕ್ಕೆ ಕುತ್ಕೊಂಡು ಪ್ರತಿನಿತ್ಯದಲ್ಲೂ ಗಾಯತ್ರಿ ಜಪಾದಿಗಳನ್ನು ಮಾಡ್ತಾರೆ. ಮಾಡಿದರೆ ಪ್ರಯೋಜನ ಏನು? ಅದಂತ ಸ್ತ್ರೀಯರು ಕಷ್ಟಮಂತ್ರಾದಿಗಳನ್ನು ಇಷ್ಟು ಸತಿ ಹೇಳಿ ಮುಗಿಸಬೇಕು ಅಂತ ಹೇಳಿ ಮುಗಿಸ್ತಾರೆ ಹೊರತು, ಅದು ಮಂತ್ರೋಚ್ಚಾರಣೆ ಸರಿಯಾಗಿ ಆಗಿರುತ್ತೋ ಇಲ್ಲೋ, ಹೇಳಿ ಮುಗಿಸ್ತಾರೆ ಹೊರತು ಅದು ಭಗವಂತನ ರೂಪವನ್ನು ಕಾಣಬೇಕು ಹೃದಯದಲ್ಲಿ. ಆ ಮಂತ್ರದಲ್ಲಿ ಉಕ್ತವಾದ ಗುಣಗಳು ಆ ರೂಪದಲ್ಲಿ ಕಾಣಬೇಕು. ಈ ಅಭ್ಯಾಸ ಇಲ್ಲದೆ ಇರುವಂತಹ ಅಧ್ಯಾಸ ಅದೇನು ಪ್ರಯೋಜನ ಇಲ್ಲ. ಅಂದರೆ ನಾವು ಮಾಡೋದರ ಗುರಿ ಏನು? ಸುಮ್ಮನೆ ಮಾಡಿದ್ವಿ ಮುಗಿಸಿದ್ವಿ ಅಂತ ಅನ್ನೋದಕ್ಕಿಂತ ಅದಕ್ಕೆ ಗುರಿ ಏನಿದೆ ಅದನ್ನು ಕಾಣುವಾಗ ನಾವು ಮಾಡೋದು ಅದು ಸಾರ್ಥಕ, ಇಲ್ಲದೆ ಇದ್ದರೆ ಅದೆಲ್ಲ ವ್ಯರ್ಥ ಅಂತ ಹೀಗೆ ಅನೇಕ ಕ್ರಮದಲ್ಲಿ ತೋರಿಸ್ತಾ ಹೃದಯ ಶುದ್ಧವಾಗದ ಉದಯ ಸ್ನಾನವ್ಯಾತಕೆ
ಬೆಳಗ್ಗೆದ್ದು ದಬ್ಬಂತ ಬರೀ ನೀರು ಹುಯ್ಕೊಂಡ್ರೆ ಮೈ ಚರ್ಮ ತೊಳೆದಂತಾಯ್ತಷ್ಟೇ. ಹೃದಯ ಶುದ್ಧ ಆಗದೆ ಒಳಗಡೆಯಲ್ಲಿ ಕಾಮಕ್ರೋಧಾದಿಗಳನ್ನೆಲ್ಲ ತುಂಬಿಕೊಂಡು ಸ್ನಾನ ಮಾಡಿದರೆ ಪ್ರಯೋಜನ ಏನು? ಉದಯ ಸ್ನಾನನೇ ಯಾಕೆ? ಮೈ ಕೊಳಕಾಗಿದೆ ಅಂತ ವಾಸನೆ ಹೊಡೆದಾಗ ಯಾವಾಗಲೂ ಒಮ್ಮೆ ಸ್ನಾನ ಮಾಡಿದರೆ ಸಾಕಲ್ಲ. ಪ್ರಾತಃ ಕಾಲೀನ ಸ್ನಾನ ಅಂತ ಅನ್ನೋದೇನಿದೆ, ಅದು ಮಾಡುವುದರ ಉದ್ದೇಶ ಒಳಗಡೆಯಲ್ಲಿ ಧ್ಯಾನ ಸ್ನಾನ. ಹೃದಯದಲ್ಲಿ ಭಗವಂತನಿಗೆ ಇದು ಮಂದಿರ ಅಂತ ತಿಳಿದು ಒಳಗಡೆಯಲ್ಲಿ ಯಾವ್ಯಾವ ತತ್ವಾಭಿಮಾನಿ ದೇವತೆಗಳು ಯಾವ್ಯಾವ ವ್ಯಾಪಾರ ಮಾಡ್ತಾ ಇದ್ದಾರೆ, ನದನದ್ಯಾಭಿಮಾನಿಗಳಾಗಿರ್ತಕ್ಕಂತಹ ದೇವತೆಗಳು ಏನು ಕೆಲಸ ಮಾಡ್ತಾ ಇದ್ದಾರೆ, ಇವನ್ನೆಲ್ಲ ತಿಳಿದು ಶುದ್ಧರಾಗಿ ಇಂಥ ಉತ್ಕೃಷ್ಟ ಶರೀರ ಇದ್ದಾಗ ಕಾಮಕ್ರೋಧಕ್ಕೆ ಒಳಗಾಗಿ ಅದನ್ನು ಬಳಕೆ ಮಾಡಿದರೆ ಅದೇ ಅಶುದ್ಧಿ. ಅದನ್ನು ಕಳ್ಕೊಳ್ಬೇಕು ಅಂತ ನಾವು ವ್ಯಾಪಾರ ನಡೆಸಬೇಕು. ಅದರಂತೆ ಬಲಿಯದಿಹ ಸುವ ಸ್ತುತಕ್ಕೆ ಕಾರಣ ಜ್ಞಾನವ್ಯಾತಕ್ಕೆ, ಅದನ್ನು ಬಲಿದೇ ಇರೋ ಜ್ಞಾನ ಅಷ್ಟಷ್ಟೇ ಆವಾಗವಾಗ ಪಡ್ಕೊಳ್ಳೋದು, ಯಾರಾನೇ ಹೇಳ್ತಾ ಕೇಳ್ಕೊಳ್ಳೋದು, ಆಮೇಲೆ ಮತ್ತೆ ಬಿಟ್ಟು ಬಿಡೋದು. ಹೀಗೆ ಅದು ಬಲಿಬೇಕು. ಬಲದ ಹೃದ್ಗತ ಆದಾಗ ಹೌದು ನಾ ಏನು ಕೇಳಿದ್ದೆ ಇದು ಸತ್ಯ ಇದೆ ಅಂತ ಮನದಟ್ಟಾಗದೆ ಇರುವಂತಹ ಜ್ಞಾನ ಅದು ಬೇಕಾಗಿಲ್ಲ, ಅದು ವ್ಯರ್ಥ. ಅದರಂತೇನೆ ಉದರ ಕುದಿಯುವ ಶಾಂತಿ ಹೊಂದದ ಸಾಧನ ವ್ಯಾತಕ್ಕೆ, ಬರೇ ಹೊಟ್ಟೆ ಕುದಿತಾ ಇರೋದು ಅಂದ್ರೆ ಏನು? ಬರೀ ಹಸುವೆ ನೀರಡಿಕೆ ಇವುಗಳನ್ನು ಮಾತ್ರ ನಿಯಂತ್ರಣ ಮಾಡತಕ್ಕಂತಹ ಸಾಧನ, ಅದು ಪ್ರಯೋಜನ ಇಲ್ಲ ಅಂತಂದ್ರು. ಅಂದರೆ ಇವನು ಸಾಧನ ಮಾಡ್ತಾ ಹೊರಟಾಗ ಇಂದ್ರಿಯಗಳೆಲ್ಲ ತನ್ನ ನಿಗ್ರಹಕ್ಕೆ ಬಂದು ಹೋಗಬೇಕು, ಆ ಕ್ರಮದಲ್ಲಿರಬೇಕು ಅನ್ನೋದನ್ನ. ಬುಧರ ಸೇವೆಗೆ ಒದಗದಿಹ ಸ್ವಧನ ವ್ಯಾತಕ್ಕೆ, ಬೇಕಾಟ ಐಶ್ವರ್ಯವನ್ನು ಸಂಪಾದನೆ ಮಾಡಿದ್ದಾನೆ. ಜ್ಞಾನಿಗಳ ಸೇವೆಗೆ ಬಳಕೆ ಮಾಡಲಿಲ್ಲ ಅಂತಂದರೆ ಅದೆಲ್ಲ ವ್ಯರ್ಥ. ಅದು ಭಾವನೆಲೆಯು ಗೊಳ್ಳದಿಹ ಭಕುತಿಯಾತಕ್ಕೆ, ಭಕುತಿ ಅಂತ ಆ ಕಾಲಕ್ಕೆ ಅಷ್ಟಷ್ಟು ಭಗವಂತನ ಕಥಾದಿಗಳನ್ನು ಕೇಳಿದಾಗ ಒಂದಿಷ್ಟು ಕಣ್ಣೀರು ಬರ್ತದೆ. ಅಷ್ಟಕ್ಕೆ ಅಲ್ಲ ಅದನ್ನು ಕೇಳೋದು, ಅದನ್ನು ಕೇಳದೇ ಇದ್ದಾಗಲೂ ನಮ್ಮ ಭಾವ ಮನಸ್ಸಿನ ಭಾವನೆಗಳೇನಿದ್ದಾವೆ ಅದು ಒಂದೇ ಕಡೆಯಲ್ಲಿ ಯಾವ ವ್ಯಾಪಾರ ಮಾಡಿದರೂ ಆ ಗುರಿಗೆ ತಕ್ಕಂತೆ ನಡ್ಕೊಳ್ಬೇಕು. ಭಗವಂತ ಸರ್ವೋತ್ತಮ ಇದ್ದಾನೆ ಅಂತ ಕೇಳಿಬಿಡೋದು ಅಷ್ಟೇ ಅಲ್ಲ. ಹಾಗಾದ್ರೆ ನಾವು ಮಾಡಿದ ವ್ಯಾಪಾರ ಎಲ್ಲ ಅವನಿಗೆ ಅರ್ಪಣೆ ಮಾಡುವಂತೆ ಇರಬೇಕು. ಕಾರಣ ಉತ್ಸವ ಬಂದಾಗ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಕೂಗಿ ಹಾಕಿಬಿಡ್ತಾರೆ, ಆಮೇಲೆ ಬಿಟ್ಟು ಬಿಡ್ತಾರೆ. ಅವು ಸರ್ವೋತ್ಕೃಷ್ಟ ಅಂತ ಅಂದ ಮೇಲೆ ಆ ಸರ್ವೋತ್ಕೃಷ್ಟನ ಪ್ರೀತಿ ಗಳಿಸಬೇಕಲ್ಲ. ಆ ಗಳಿಸುವಂತೇನೆ ನಮ್ಮ ವ್ಯಾಪಾರಗಳು ಇರಬೇಕು. ಅಂದರೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಇಂಥದ್ದೇ ವ್ಯಾಪಾರ ಇರಬೇಕು. ಅದಕ್ಕೆ ಅದನ್ನು ಅಂತಹದ್ದು ಅಂದರೆ ಹೀಗೆ ಭಾವ ನೆಲೆಯುಗೊಳ್ಳದಿಹ ಭಕುತಿ ಯಾತಕ್ಕೆ, ಹಾಗೆ ಕಾವನಯ್ಯನ ಕಾಣದಲಿಹ ಯುಕುತಿ ಯಾತಕ್ಕೆ. ಬೆಕ್ಕಷ್ಟು ಬುದ್ಧಿವಂತಿಕೆ ಇದೆ, ಎಲ್ಲೆಲ್ಲೋ ಯುಕ್ತಿ ಸಂಚಾರ ಮಾಡಿ ಬೇಕಾದ್ದು ಇನ್ವೆನ್ಷನ್ಗಳನ್ನು ಮಾಡ್ತಾರೆ. ಪ್ರಯೋಜನ ಏನು ಒಂದು? ಅವೆಲ್ಲ ಇರೋದು ಕೂಡ ಭಗವಂತನನ್ನು ಕಾಣಲಿಕ್ಕೋಸ್ಕರವಾಗಿ. ಪರಮಾತ್ಮನನ್ನ ಅದನ್ನು ಆಚಾರ್ಯರು ತೋರಿಸಿಕೊಡ್ತಾರೆ. ಯುಕ್ತಿ ಅಂತ ಅನ್ನೋದು ಹೇಗಿರಬೇಕು, ಅದಕ್ಕೆ ಯುಕ್ತ್ಯಾಚಾರ್ಯರು ಅನುಮಾನ ತೀರ್ಥರು ಅಂತ ಅವ್ರನ್ನು ಕೂಗುದು. ಯುಕ್ತಿ ಎಂಥದ್ದಿರಬೇಕು? ಯದಿ ನಾಮ ಪರೋ ನ ಭವೇತ್ ಹರಿ ಕಥಮಸ್ಯ ವಶೇ ಜಗದೇ ತದಭೂತ್, ಯದಿ ನಾಮ ನ ತಸ್ಯ ವಶೇ ಸಕಲಂ ಕಥಮೇವತು ನಿತ್ಯ ಸುಖಂ ನ ಭವೇತ್. ಪರಮಾತ್ಮನನ್ನ ಹೀಗೆಲ್ಲ ಯುಕ್ತಿಗಳಿಂದ ತೋರಿಸಿಕೊಡ್ತಾರೆ. ಯದಸುಪ್ತಿ ಗತೋಪಿ ಹರಿಸ್ ಸುಖವಾನ್ ಸುಖರೂಪಿಣ ಮಾಹುರತೋ ನಿಗಮಾಹ. ನಿದ್ರೆ ಮಾಡದೇ ಇದ್ದರೂ ನಿಜವಾಗಿಯೂ ಸುಖವಾಗಿದ್ದಾನಲ್ಲ, ಅವನು ನಿಜವಾದ ಸುಖಿ ಅಂತ ತಿಳ್ಕೊಳ್ರಿ. ನಾವು ನಿದ್ರಾದ್ಯವಸ್ಥಾಗಳನ್ನು ಪಡ್ಕೊಂಡು ಸುಖ ಪಡ್ತೇವೆ, ಅದು ಸ್ವಂತ ಸುಖ ಅಲ್ಲ. ಆಯಾಸ ಆದಾಗ ನಿದ್ರೆ ಮಾಡಿದರೆ ಮಾರನೇ ದಿವಸಕ್ಕೆ ಏನಾರು ಕೆಲಸ ಮಾಡ್ಲಿಕ್ಕೆ ಬರ್ತದೆ. ನಿದ್ರೆಗಿದ್ರೆ ಮಾಡಲಿಲ್ಲ ಅಂದರೆ ಮಾರನೇ ದಿವಸಕ್ಕೆ ಇನ್ನೊಂದು 4 ದಿವಸ ಹಾಗೆ ಬಿಟ್ಟರೆ ಜ್ವರ ಬಂದು ಮಲ್ಕೊಂಡ್ಬಿಡ್ತಾನಷ್ಟೆ. ಈ ರೀತಿಯಲ್ಲಿ ಇಲ್ಲದೆ ಯಾವ ನಿದ್ರೆಯನ್ನೂ ಮಾಡದೆ ಕಣ್ಣರೆಪ್ಪೆ ಹಾಕದೇನೆ ಸದಾ ಸುಖವಾಗಿದ್ದಾನೆ ಅಂದ್ರೆ ನಿಜವಾದ ಸುಖಿ ಇಟ್ಟು ತಿಳ್ಕೊಳ್ರಿ. ಇಂಥ ಯುಕ್ತಿಗಳನ್ನೆಲ್ಲ ತೋರಿಸಿದ್ದಾರೆ ಆಚಾರ್ಯರು. ಹೀಗೆ ನಮ್ಮ ಬುದ್ಧಿವಂತಿಕೆ ಏನೇ ಇರಲಿ ಅದರ ವಿನಿಯೋಗ ಎಲ್ಲಾಗಬೇಕು, ಅದು ಭಗವಂತನ ಕಡೆಯಲ್ಲೇ ವಿನಿಯೋಗ ಆಗಬೇಕು. ಆಗ ಅದಕ್ಕೆ ಬೆಲೆ ಇರುವಂತಹದ್ದು. ಅದಕ್ಕೆ ಕಾವನಯ್ಯ ಅಂತಂದಿದ್ದಾರೆ. ನಮ್ಮನ್ನ ಕಾಪಾಡತಕ್ಕಂತಹ ಅಯ್ಯ. ಯಾರ್ಯಾರದೋ ಬಗ್ಗೆ ತಿಳ್ಕೊಂಡ್ರೆ ಪ್ರಯೋಜನ ಏನು? ಯಾರು ನಮ್ಮನ್ನು ಕಾಪಾಡ್ತಾ ಇದ್ದಾನೋ ಅವನ ಬಗ್ಗೆ ನಮ್ಮ ಬುದ್ಧಿ ಪ್ರಸಾರ ಆಗುತ್ತಿರಬೇಕು. ದೇವದೇವನ ಸೇವೆಗಲ್ಲದ ಶಕುತಿ ಯಾತಕ್ಕೆ ಬೇಕಾಟ್ ಶಕ್ತಿ ಇದೆ. ಎಲ್ಲಿ ವಿನಿಯೋಗ ಮಾಡಿದ್ದಾರೆ? ಏನೇನೋ ಸಮಾಜ ಸೇವೆ ಅವು ಇವು, ಅದು ಪ್ರಯೋಜನ ಇಲ್ಲ ಅಂತ. ಅದೆಲ್ಲ ವಿನಿಯೋಗ ಆಗುವುದಲ್ಲಿ ಭಗವಂತ ಕೊಟ್ಟಂತಹ ಶಕ್ತಿಯನ್ನ ಅವನ ಕಡೆಗೆ ವಿನಿಯೋಗ ಮಾಡಿದರೆ ಅದು ಸಾರ್ಥಕ. ಆ ಕ್ರಮದಲ್ಲಿ ಇನ್ನು ಹೇವ ಹೆಮ್ಮೆ ಎಳೆಯದೆಲಿಹ ವಿರಕುತಿ ಯಾತಕ್ಕೆ, ಇವೆಲ್ಲ ಬಹಳ ವಿಚಿತ್ರ ವಿಚಿತ್ರ ಶಬ್ದಗಳನ್ನೆಲ್ಲ ಬಳಕೆ ಮಾಡಿದ್ದಾರೆ. ಅದನ್ನೆಲ್ಲ ಸ್ವಲ್ಪ ಆ ಕಡೆ ಉತ್ತರ ಕನ್ನಡದ ಭಾಷೆಗಳು ಸ್ವಲ್ಪ ಗೊತ್ತಿರಬೇಕು.
ಯಾವುದು ಹೇಯವಾದ ಪದಾರ್ಥಗಳಿದ್ದಾವೋ ಅದನ್ನ ತ್ಯಾಗ ಮಾಡದೇ ಇರುವ ವಿರಕ್ತಿ ಯಾತಕ್ಕೆ? ಸುಮ್ಮನೆ ವೈರಾಗ್ಯ ವೈರಾಗ್ಯ ಅಂತ ಹೇಳ್ಕೊಂಡು ಓಡಾಡೋದು, ಎಲ್ಲ ಪದಾರ್ಥಗಳ ನಂಟನ್ನು ಕಟ್ಟಿಕೊಂಡೇ ಇರೋದು, ಅದು ಪ್ರಯೋಜನ ಇಲ್ಲ ಅಂತ. ಅವನ್ನೆಲ್ಲ ಬಿಟ್ಟ ಅಂತಂದ್ರೆ ಅವನ ನಿಜವಾದ ವೈರಾಗ್ಯ ಅಂತ ಅರ್ಥ. ಈಗ ಬಹಳ ನಿಷ್ಠೂರವಾಗಿ ಮಾತಾಡುವವರು. ಯಾಕೆ ನಿಷ್ಠೂರ ಇಷ್ಟಿದೆ ಅಂತಂದ್ರೆ ಅದನ್ನ ಒಗ್ಗಿಸಿಕೊಂಡವರು, ಮೈಗೂಡಿಸಿಕೊಂಡವರು. ಅದರಿಂದ ಹಾಗೆ ಮಾತಾಡತಕ್ಕಂತಹ ಮಹಾನುಭಾವರು ತತ್ವದ ನೆಲೆ ತಿಳಿಯದಿಹ ವಿದ್ವತ್ತೇತಕೆ. ತತ್ವ ವಿದ್ವತ್ ಬೇಕಾಷ್ಟು ತಿಳ್ಕೊಂಡಿದ್ದಾರೆ. ಏನು ವಿದ್ವತ್ತು, ಆ ಶಾಸ್ತ್ರ ಈ ಶಾಸ್ತ್ರ ಏನು ಕೇಳಿದ್ರು ಹೇಳ್ತಾರೆ. ಆದರೆ ಇದಕ್ಕೆಲ್ಲ ಗುರಿ ಎಲ್ಲಪ್ಪ? ಇವನ್ನೆಲ್ಲ ಯಾವುದನ್ನು ತಿಳಿದಾಗ ಸಾರ್ಥಕ ಆಗುತ್ತೆ? ಯದ್ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತೀತಿ. ಯಾರನ್ನ ತಿಳಿದರೆ ಇವೆಲ್ಲ ಸಾರ್ಥಕವಾಗುತ್ತಾವೋ ಅಂಥವನು ಯಾರು? ಶ್ರೀಹರಿ. ಅವನೇ ತತ್ವ. ಸ್ವತಂತ್ರಂ ಅಸ್ವತಂತ್ರಂಚ ವಿವಿಧಂ ತತ್ವಮಿಷ್ಯತೆ. ಹಾಗೆ ಸ್ವತಂತ್ರ ತತ್ವ ಅಸ್ವತಂತ್ರ ತತ್ವ ಇವುಗಳನ್ನು ತಿಳಿದು ಎಲ್ಲ ಅಸ್ವತಂತ್ರ ತತ್ವವು ಸ್ವತಂತ್ರ ತತ್ವವನ್ನು ತಿಳಿಲಿಕ್ಕೆ ಅಂಗ ಆಗಿದೆ. ಅವೆಲ್ಲ ಅಪರತತ್ವ, ಇದು ಪರತತ್ವ. ಇದು ತಿಳ್ಕೊಳ್ಬೇಕು. ಅದು ತಿಳಿಲಿಲ್ಲ ಅಂತಂದ್ರೆ ವಿದ್ವತ್ತೇನಕ್ಕೆ ಪ್ರಯೋಜನ? ಅದೇನಕ್ಕೂ ಇಲ್ಲ. ಸತ್ವಗುಣ ವಿಚಾರವಿಲ್ಲದಿಹ ಕವಿತ್ವವೇತಕೆ. ಬೇಕಾಷ್ಟು ಕವಿತಾಶಕ್ತಿ ಇದೆ. ಕವಿತಾಶಕ್ತಿ ಅಂತಲೇ ವಿಚಾರ ಮಾಡಿದ್ದಾನೆ. ವಿಚಾರ ಮಾಡಿದ್ದನ್ನೆಲ್ಲ ಶಬ್ದಗಳಲ್ಲಿ ಗಟ್ಟಿ ಮಾಡಿ ಮಾಡಿ ಹೊರ ಹಾಕೋದು, ಇದು ಕವಿತ್ವ ಅಂತ. ಸುಮ್ಮನೆ ಏನೋ ಒಂದೆರಡು ಶಬ್ದಗಳನ್ನು ಹೊಂದಾಣಿಕೆ ಮಾಡಿ ಒಂದೇ ತರಹದಲ್ಲಿ ಕಾಟ ನೋಟ ಪಾಠ ಗೀಟ ಹೀಗೆಲ್ಲ ಸೇರಿಸಿಬಿಟ್ಟು ಇದು ಕವಿತಾ ಅಲ್ಲ. ಇದು ವಿಚಾರ ಮಾಡಿ ಆ ಶಬ್ದಗಳನ್ನೆಲ್ಲ ಗುಂಪು ಕಲೆ ಹಾಕ್ತಾ ಇರಲ್ಲ, ಅವನು ಕವಿ. ಅಂತಹ ಕವಿಯಾಗಿರ್ತಕ್ಕಂಥವನು ಸತ್ವಗುಣ ಯಾವುದು ಅಂದರೆ ನಮಗೆ ಮುಂದೆ ತಾರಕ ಯಾವುದು, ಬಾಧಕ ಯಾವುದು, ಇವನ್ನೆಲ್ಲ ವಿಮರ್ಶೆ ಮಾಡಲಿಲ್ಲ ಅಂದರೆ ಪ್ರಯೋಜನ ಏನು? ಅದರಂತೇನೆ ಚಿತ್ತಶುದ್ಧವಾಗದೆಹ ಮಹತ್ವವೇತಕೆ. ಭಾರೀ ದೊಡ್ಡ ಸ್ಥಾನ ಇದೆ. ಇಷ್ಟೆಲ್ಲ ಇದ್ದರೂ ಅಲ್ಲೂ ಹೋದ ಮೇಲೂ ಮಾತ್ಸರಿ ಅದಕ್ಕೆ ಒಳಕು ಗುಣ ಅಲ್ಲೇ ಇತ್ತು ಅಂತಂದ್ರೆ ಆ ಪದವಿ ತಗೊಂಡೇನು ಮಾಡಬೇಕಾಗಿಲ್ಲ ಅಂತ. ದೊಡ್ಡ ದೊಡ್ಡ ಪದವಿಯಲ್ಲಿ ಕೂತ ಮೇಲೆ ಇಷ್ಟು ಜನ ದೊಡ್ಡ ನನ್ನ ಪದವಿಯಲ್ಲಿ ತಂದು ಕೂಡಿಸ್ತಾ ಇದ್ದಾರೆ. ಇನ್ನೂ ನಾ ಕೆಟ್ಟ ಗುಣದಲ್ಲೇ ಹಾಗೆ ಮುಂದೆ ಬರೆದರೆ ನಾಚಿಕೆ ಆಗಬೇಕು ಅಂತ ಹೀಗೆ ಅಂದುಕೊಂಡು ಆ ಪದವಿಯಿಂದ ಇಳಿಬೇಕು ಅವನು. ಇಲ್ಲ, ಆ ಪದವಿಗೆ ತಕ್ಕಂತೆ ಮಹತ್ವವನ್ನೇ ಹೆಚ್ಚು ಮಾಡಿಕೊಳ್ಬೇಕು. ಒಳಗಿನಿಂದ ಮಹತ್ವ ಹೆಚ್ಚಾಗಬೇಕು. ಆ ಕ್ರಮವನ್ನ ತೋರಿಸ್ತಾ ವಿತ್ತದಾಶೆ ತೊರೆಯದಿಯ ಸಿದ್ಧಿಯಾತಕ್ಕೆ. ಬೇಕಾಷ್ಟು ಮಂತ್ರ ಸಿದ್ಧಿ ಇದೆ, ಬೇಕಾಷ್ಟು ತರಹದಲ್ಲಿ ಬೇರೆ ಬೇರೆ ಸಿದ್ಧಿಗಳಿದ್ದಾವೆ, ಯೋಗ ಸಿದ್ಧಿಯಾದಿಗಳು. ಆದರೂ ದುಡ್ಡು ಅಂದರೆ ಹಿಂತೆರ್ಕೊಂಡು ಹೋಗೋದು. ಸಿದ್ಧ ಪುರುಷರು ಅತ್ಯಾತಕ್ಕೂ ಕೂಡ ಬಾಹ್ಯ ಪದಾರ್ಥಗಳಿಗೆ, ಅದರಲ್ಲೂ ವಿತ್ತ ಅಂದ್ರೆ ದುಡ್ಡು, ದುಡ್ಡು ಗಾಣಿ ಮುಂತಾದವುಗಳ ಹಿಂದೆ ಹೋಗೋಲ್ಲ. ಅದು ಬೇಕಾದಿದ್ರು ಅದನ್ನೆಲ್ಲ ದಾಟಿ ಬರ್ತಾರವರು. ಅದರಂತೆ ನೀತಿ ಮಾರ್ಗ ವರೆಯದವನ ರೀತಿಯೇತಕ್ಕೆ. ಬೇಕಾಷ್ಟು ಇದು ಒಳ್ಳೆ ರೀತಿ ಇದು ಒಳ್ಳೆ ರೀತಿ ಅಂತ ಹೀಗೆಲ್ಲ ತಿಳಿಸೋರು. ಆದರೆ ನೀತಿ ಗೊತ್ತಿರಬೇಕಲ್ಲ. ಮಹಾಭಾರತಾದಿಗಳಲ್ಲೂ ಉಕ್ತವಾದ ನೀತಿ ಅನೇಕ ನೀತಿಗಳಿದ್ದಾವೆ. ದಂಡನೀತಿ, ರಾಜನೀತಿ, ವರ್ಣಾಶ್ರಮ ನೀತಿಗಳು, ಎಲ್ಲ ನೀತಿಗಳನ್ನು ಬಲ್ಲವರಾಗಿರಬೇಕು. ಅದರಂತೆ ಮಾತಿನ ಮಿತಿ ಇಲ್ಲದವನ ಪ್ರೀತಿ ಯಾತಕ್ಕೆ. ಯದ್ವಾತದ್ದು ಅಂದ್ಬಿಡೋದು. ಇಲ್ಲೋ ನಿನ್ನ ಬಗ್ಗೆ ಬಹಳ ಪ್ರೀತಿ ಇದೆಯೋ ಅಂತ ಆಮೇಲೆ ಹೋಗಿ ಪ್ರೀತಿಸೋದು. ಮನಮಚ್ಛೇದ ಆಗಿ ಹೋಗಿ ಮಾತಾಡಿಬಿಟ್ಟು ಸಿಟ್ಟು ಬಂದಾಗ ಯದ್ವಾದ್ದು ಮಾತಾಡಿಬಿಡೋದು, ಆಮೇಲೆ ಪ್ರೀತಿ ತೋರಿಸೋದು. ಪ್ರಯೋಜನ ಏನು? ಒಳ್ಳೆ ನಿಜವಾಗ್ಲೂ ಪ್ರೀತಿ ತೋರಿಸೋರಾದರೆ ಅವರಿಗೆ ಮಾತಿನ ಮೇಲೆ ಹಿಡಿತ ಇರಬೇಕು. ಹಾಗೆ ಮಕ್ಕಳನ್ನು ಬಹಳ ಪ್ರೀತಿಸ್ತಾರೆ ಪಾಪ ಕೆಲವು ತಂದೆ ತಾಯಿಗಳು. ಆದರೆ ಒಳಗಡೆಯಲ್ಲಿ ಯಾವುದೋ ಉದ್ವೇಗ ಇದ್ದ ಮಕ್ಕಳನ್ನ ಹಾಕೊಂಡು ದಬ್ಬ 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 ಬಾರಿಸಿಬಿಡ್ತಾರೆ. ಅಯ್ಯಯ್ಯೋ ಹೊಡೆದು ಬಿಟ್ಲಲ್ಲ ಅಂತ ಆಮೇಲೆ ಪ್ರೀತಿ ತೋರಿಸು. ಪ್ರಯೋಜನ ಏನು? ಒದೆ ಕೊಟ್ಟಿದ್ದಾಯ್ತಲ್ಲ, ಮತ್ತೆ ಹಿಂತುಕೊಳ್ಳಿಕ್ಕಾಗ್ತದಾ? ಅದರಿಂದ ಪ್ರೀತಿಯನ್ನು ತೋರಿಸೋರಾದರೆ ನಿಯಂತ್ರಣ ಇರಬೇಕು ಅವರಿಗೆ. ಯಾವುದು ಮಾಡಿದರೆ ನಮ್ಮ ಸುತ್ತಮುತ್ತಲು ಇರೋರು ನಾವು ಪ್ರೀತಿಸುವವರಿಗೆ ಅದು ಹಿತ ಆಗುತ್ತೆ. ಆ ಕ್ರಮದಲ್ಲಿ ಅದರ ಎಚ್ಚರ ಇಟ್ಕೊಂಡು ಮಾಡ್ತಿರ್ಬೇಕು. ಅದು ನಿಜವಾದ ಪ್ರೀತಿ ಅಂತ ಅನ್ನಿಸ್ತದೆ. ಹೀಗೆ ಇನ್ನು ರೀತಿ ಆದರವಿಲ್ಲದ ಅಮೃತ ಊಟ ಯಾತಕ್ಕೆ. ಮನೆಯಲ್ಲಿ ಕರೆದು ಬೇಕಾದ ಮೃಷ್ಟಾನ್ನ ಮಾಡಿ ತಿನ್ನು, ಕುಳು ತಿನ್ನು ಅಂತ ಹಾಕಿಬಿಡು. ಹಿಂಗೆ ಹಾಕ್ಬಿಟ್ರೆ ಪ್ರಯೋಜನ ಏನ್ರಿ? ಒಳ್ಳೆ ಅದನ್ನೇನು ನೀವು ಮಾಡಿರೋದು ಒಂದು ಸಾರು ಅನ್ನ ಇಷ್ಟಾದ್ರೂ ಇರಲಿ, ಆದರದಿಂದ ಕರೆದು ಹಾಕಿದ್ರಿ ಅಂತಂದ್ರೆ ಅದು ಮೃಷ್ಟಾನ್ನ ಆಗ್ತದೆ. ಮೃಷ್ಟಾನ್ನವನ್ನು ಬೈದು ಹಾಕಿದ್ರೆ ಪ್ರಯೋಜನ ಇಲ್ಲ. ಅದರಿಂದಾಗಿ ಮುಖ್ಯ ಬೇಕಾದಂತ ಇದನ್ನೆಲ್ಲ ಅಂದಿದ್ದಾರೆ. ನಿಮ್ಮ ಕಣ್ಣು ಕೊಡ್ರಿ, ಬಾಯಿ ಕೊಡ್ರಿ, ಕಿವಿ ಕೊಡ್ರಿ, ನಿಮ್ಮ ಹೃದಯ ಕಿತ್ತು ಕೊಡ್ರಿ ಅಂತೆಲ್ಲ ಅಂದಿದ್ದಾರೆ. ಉಪನಿಷತ್ತಿನಲ್ಲಿ ಮಾತು ಬರ್ತದೆ. ಅದೆಲ್ಲ ಗೊತ್ತಾಗೋಲ್ಲ. ಏನು ಕಣ್ಣು ಕಿತ್ತು ಕೊಡ್ರಿ ಅಂದ್ರೆ ನಿಮ್ಮ ಮನೆಗೆ ಅತಿಥಿಗಳು ಬಂದ್ರೆ ಅವ್ರಿಗೆ ಕಣ್ಣು ಗಿಣ್ಣು ಎಲ್ಲ ಕಿತ್ತು ಕೊಡ್ರಿ ಅಂದ್ರೆ ಅರ್ಥ ನಿಮ್ಮ ಕಣ್ಣು ಕಿತ್ತಿ ನೋಡಬೇಡ್ರಿ ಅಂತ ಅರ್ಥ. ಕಣ್ಣು ಕಿತ್ತು ನೋಡೋದು ಅಂತಿದ್ರು ನೋಡು, ದುರ್ ಕುಟ್ಕೊಂಡು ನೋಡು. ಬಂದ ನೋಡು, ಸರಿಯಾಗಿ ಬಂದ ಈ ಹೊತ್ತಿಗೆ, ಒಳ್ಳೆ ಊಟದ ಹೊತ್ತಿಗೆ ಬಂದು ಹಿಂಗೆ ಕಣ್ಣು ಕಿತ್ಕೊಂಡು ನೋಡಿದ್ರೆ ಎದ್ದಾತದ್ದು ಮಾತಾಡ್ಬೇಕು. ಯಾಕೆ ಬಂದ್ಯಪ್ಪ, ಯಾಕೆ ಬಂದೆ, ಹಿಂಗೆ ಮಾತಾಡ್ಬಿಡ್ಬಾರ್ದು. ಅದೆಲ್ಲ ಮಾತು ಕೊಡ್ರಿ ಅಂದ್ರೆ ಒಳ್ಳೆ ಸುಂದರತಾಂ ವಾಚಂ ಭಕ್ತಿ, ಒಳ್ಳೆ ಮಾತಾಡ್ಬೇಕಂತ. ಬಂದ್ರಿ ಕೂಡ್ರಿ, ಏನಾಗಬೇಕಪ್ಪ, ಅವನ ಕೈಲಿ ಏನಾಗ್ತದೋ ಇಲ್ಲೋ, ಏನೋ ಕಷ್ಟ ಅಂತ ಬಂದವರಿಗೆ ನೀ ಏನು ಹೆದರಬೇಡ, ನಾ ಇದ್ದೇನೆ.
ಎಲ್ಲಾ ದಾನಕ್ಕಿಂತ ಅಭಯದಾನ ಅಂತ ಅನ್ನೋದು ಬಹಳ ದೊಡ್ಡದು ಅಂತಂದಿದ್ದಾರೆ. ಒಳ್ಳೆ ಮಾತಾಡ್ರಿ ಅಂದ್ರೆ ಬಾಯಿ ಕೊಡ್ರಿ ಅಂತಂದ್ರೆ ಅರ್ಥ. ಏನೋ ಹೇಳಿಕ್ ಬಂದಿದ್ದಾನೆ ಪಾಪ, ನಿಂದೆಲ್ಲ ಕೇಳಿಕ್ ಪುರ್ಸೊತ್ತಿಲ್ಲ, ಹೋಗ್ ಕಿವಿ ಕೊಡ್ರಿ ಅಂತ. ಏನಾಗಿದೆ, ಏನ್ ಪ್ರಸಂಗ, ಏನು ಅವನ ದಡ್ತನದಲ್ಲೇ ಮಾತಾಡ್ತಿರಬಹುದು, ಕೂತು ಕೇಳಬೇಕು. ಆ ಒಳ್ಳೆ ನೋಟದಿಂದ ನೋಡ್ರಿ ಅಂತಂದಿದ್ದಾನೆ. ಹೃದಯ ಕೊಡ್ರಿ ಅಂದ್ರೆ ಪ್ರೀತ್ಯಾದರಗಳನ್ನ ತೋರಿಸ್ರಿ, ಇದನ್ನೇ ಅತಿಥಿ ದೇವೋಭವ ಅಂದಿದ್ದ. ಆ ಕ್ರಮದಲ್ಲೆಲ್ಲ ಹೇಳಿದ್ದನ್ನ ಉಪನಿಷತ್ತಿನ ಸಾರವನ್ನು ಒಂದೊಂದೂ ತೆಗೆದು ಮಾತಾಡುತ್ತಾರೆ. ಜ್ಯೋತಿ ತನ್ನೊಳಗ ಅರಿಯದಿಹ ಯತಿತ್ವ ವೇತಕೆ. ಬೇಕಾಷ್ಟು ಯತನಶೀಲರಾಗಿದ್ದಾರೆ ದೊಡ್ಡ ದೊಡ್ಡ ಯತಿಗಳು. ಒಳಗಡೆಯಲ್ಲಿ ಭಗವಂತ ಒಬ್ಬ ಇದ್ದಾನೆ, ಅವನ ಆದೇಶದಿಂದ ನಾವೆಲ್ಲ ಮಾಡ್ತೇವೆ. ಅಂತರ್ಯಾಮಿಯ ಜ್ಞಾನವೇ ಇಲ್ಲದೆ ಇನ್ನು ಬೇಕಾದ್ದು ಮಾಡಿದ್ರು ಪ್ರಯೋಜನ ಏನು? ಒಳಗಿರುವ ಜ್ಯೋತಿ ಅಂತಂದರೆ ಅದು ಶ್ರೀಹರಿ, ನಿತ್ಯ ಪ್ರಕಾಶಮಯ. ಜ್ಯೋತಿರಧಿಕರಣದಲ್ಲಿ ಜ್ಯೋತಿಷ್ ಶಬ್ದವನ್ನ ಭಗವಂತನಲ್ಲೇ ಸಮನ್ವಯ ಮಾಡಿದ್ದಾರೆ. ಅದನ್ನಿಟ್ಟುಕೊಂಡು ಮಾತಾಡ್ತಾ, ಮನವು ಸ್ಥಿರಗೊಳ್ಳದವನ ಶ್ರವಣವೇತಕ್ಕೆ. ಬೇಕಾಷ್ಟು ಕೇಳ್ತಾನೆ ಇದ್ದಾರೆ, ಎಷ್ಟೋ ಬಾರಿ ಕೇಳಿದ ಮೇಲೂ ಆಮೇಲೆ ಯಾಕೋ ನಮಗಿನ್ನೂ ಸರಿಯಾಗಿ ಯಾವುದು ಅರ್ಥ ಆಗ್ತಾ ಇಲ್ಲ, ಅದು ಸರಿನೋ ಇದು ಸರಿನೋ, ಕಡೆ ತನಕ ಪ್ರಶ್ನೆ ಮಾಡ್ತಾ ಇದ್ದ ಅಂದ್ರೆ ಅವನು ಕೇಳೋದು ಅಗತ್ಯ ಇಲ್ಲ ಅಂತ. ಕೇಳೋ ಸುಮ್ಮನೆ ವ್ಯರ್ಥ ಅಷ್ಟೇ. ಅದನ್ನು ಕೇಳೋದು ಏನಕ್ಕೋಸ್ಕರವಾಗಿ? ಕೇಳಿದ್ದನ್ನ ಮನೆಯಲ್ಲಿ ಕೂತು ನಾ ಇಂತಿಂತಾದ್ಯ ಇವತ್ತು ಕೇಳಿದೆ, ಯಾವ್ದು ಸರಿ ಯಾವ್ದು ತಪ್ಪು ಮನನ ಮಾಡಬೇಕು. ಮನನ ಅಂದ್ರೆ ಏನು? ಯುಕ್ತಿ ಅನುಸಂಧಾನ. ಇದು ಸರಿನೋ ಇದು ಸರಿನೋ, ಇದು ಹೊಂದಾಣಿಕೆ ಆಗುತ್ತೋ ಇದು ಹೊಂದಾಣಿಕೆ ಆಗುತ್ತೋ, ವಿಚಾರ ಮಾಡಿ ಮತ್ತೆ ಪ್ರಶ್ನೆ ಬಂದ್ರೆ ಮಾರನೇ ದಿವಸ ಬಂದು ಕೇಳಿ ಅದನ್ನು ಬಗೆಹರಿಸಿಕೊಂಡ್ರೆ ಆ ಶ್ರವಣ ಮಾಡಿದ್ದು ಸಾರ್ಥಕ. ಅದಿಲ್ಲದೆ ಇದ್ದರೆ ಅದು ವ್ಯರ್ಥ ಆಗುತ್ತೆ. ಅದರಂತೆ ನೆನವು ನೆಲೆಗೊಳ್ಳದಿದ್ದರೆ ಮನನವೇತಕ್ಕೆ. ಇದು ಶ್ರವಣ ಕೇಳಿದ ಮೇಲೆ ಮನನ ಕೇಳುದು. ಇಷ್ಟಾದ ಮೇಲೆ ಮನನ ಮಾಡುವುದು ಅದೇ ವಿಚಾರವನ್ನ ನೆನಪಿಸಿಕೊಳ್ಳಿಕ್ಕೆ. ನೆನಪು ಅಂತಹದ್ದನ್ನು ಅಂದ್ರೆ ಏನರ್ಥ? ಅದನ್ನೇ ಖಂಡಸ್ಮೃತರ ಧಾರಣಾ ಸ್ಯಾತ್ ಅಂತ ಹೇಳಿ, ಅದು ಖಂಡಸ್ಮೃತಿ, ಆಮೇಲೆ ಧಾರಾವಾಹಿಕ ಜ್ಞಾನ, ಆಮೇಲೆ ಚಿಂತ, ಆಮೇಲೆ ಧ್ಯಾನ, ಆಮೇಲೆ ಸಮಾಧಿ ಅವಸ್ಥಾ. ಅಂದ್ರೆ ಏನು? ಶ್ರವಣ, ಮನನ, ನಿಧಿಧ್ಯಾಸನ, ಧ್ಯಾನ ಅಲ್ಲಿ ತನಕ ಮುಟ್ಟಬೇಕು. ಅದಕ್ಕೆ ಮುಟ್ಟಲಿಲ್ಲ ಅಂತಂದ್ರೆ ನಾವು ತುಂಬ ಕೂತು ವಿಚಾರ ಬಹಳ ದಿವಸ ವಿಚಾರ ಮಾಡಿ ಆಮೇಲೆ ಎಲ್ಲ ಮರೆತು ಬಿಟ್ರು ಅಂತಂದ್ರೆ ಪ್ರಯೋಜನ ಇಲ್ಲ. ಮನನ ಮಾಡಿದ್ದು ಧ್ಯಾನ ಮಾಡಲಿಕ್ಕೆ ಪ್ರತಿನಿತ್ಯ ಅದನ್ನು ಉಳಿಸಿಕೊಳ್ಬೇಕು. ತನುವಿನಲ್ಲಿ ಘನವ ಕಾಣದ ಅನುಭವವೇ ಅದಕ್ಕೆ. ಶರೀರದಲ್ಲಿ ಏನೇ ಪ್ರಸಂಗ ಬಂದರೂ ಅಲ್ಲಿ ಘನತೆ ಇರಬೇಕು, ಅದನ್ನು ಎದುರಿಸ್ತಕ್ಕಂತಹ ಆ ಸಾಮರ್ಥ್ಯ ಇರಬೇಕು. ಆ ಸಾಮರ್ಥ್ಯ ಬರಲಿಲ್ಲ ಅಂತಂದರೆ ಅಂಥವರು ಬೇಕಾಷ್ಟು ಅನುಭವ ಪಡ್ಕೊಂಡು ಪ್ರಯೋಜನ ಇಲ್ಲ. ಯಾವ್ಯಾವ ಹೊತ್ತಿಗೆ ಜ್ಞಾನಿಗಳು ಯಾವ್ಯಾವ ಕ್ರಮದಲ್ಲಿ ಇದ್ದರೂ ಭಗವಂತನನ್ನು ಒಲಿಸಿಕೊಂಡವರು ಇದನ್ನೆಲ್ಲ ಅನುಭವವನ್ನು ಪಡ್ಕೊಂಡ ಮೇಲೆ ತಾನು ಗಟ್ಟಿಯಾಗಿ ಮುನ್ನುಗ್ಗಬೇಕು ಸಾಧನದಲ್ಲಿ. ಅದು ಬರಲಿಲ್ಲ ಅಂದ್ರೆ ಏನು ಪ್ರಯೋಜನ? ದಾನಿ ಮಹೀಪತಿ ಸ್ವಾಮಿಯ ಕಾಣದ ಜನ್ಮವೇತಕ್ಕೆ. ಕಡೆಗೆ ಹುಟ್ಟಿದ ಮೇಲೆ ಅದು ಸಾರ್ಥಕ ಆಗಬೇಕಾಗಿದ್ದರೆ ಮಹೀಪತಿ ಸ್ವಾಮಿ ಅವರ ಆ ಶಬ್ದವನ್ನೇ, ಅದೇ ಶಬ್ದದಿಂದಲೇನೆ, ಅವರಿಗೆ ಬೇರೆ ಹೆಸರಿಲ್ಲ. ಮತ್ತೆ ಆ ಕ್ರಮದಲ್ಲಿ ಮಹೀಪತಿ ಸ್ವಾಮಿ ಅಂತ. ಮಹೀಪತಿ, ಮಹಿ ಅಂತಂದ್ರೆ ಈ ಭೂಮಿ, ಅದಕ್ಕೆ ಒಡೆಯನಾಗಿರತಕ್ಕಂತಹ ಭೂಪತಿ ಶ್ರೀಹರಿ, ಅವನನ್ನು ಕಾಣದೇ ಇರತಕ್ಕಂತಹ ಜನ್ಮ ವ್ಯರ್ಥ ಇದು. ಹೀಗೆ ಇಂಥದ್ದೇ ನಮಗೆ ಅನೇಕ ನೀತಿಗಳನ್ನು ಒಂದೇ ಕಡೆಯಲ್ಲಿ ಕಲಕಿ ತೋರಿಸಿಕೊಡ್ತಕ್ಕಂತಹ ಅದ್ಭುತ ಪದ್ಯಗಳನ್ನೆಲ್ಲ ನಿರ್ಮಾಣ ಮಾಡಿರ್ತಕ್ಕಂತಹ ಮಹಾನುಭಾವರು. ಹೀಗೆ ಎಲ್ಲರ ಮೇಲಿದೆ ತಾರತಮ್ಯ ಕ್ರಮದಲ್ಲಿ. ಇವತ್ತಿಗೂ ಕೂಡ ಎಲ್ಲ ಪದ್ಯಗಳನ್ನು ಗಣಪತಿ, ಪಾರ್ವತೀ ದೇವಿ, ಅದರಂತೆ ಮಹರುದ್ರ ದೇವರು ಎಲ್ಲರ ಮೇಲೂ ಅನೇಕ ಪದ್ಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇವತ್ತಿಗೂ ಅಲ್ಲಲ್ಲ ಚಾಲ್ತಿ ಇದೆ. ಆದರೆ ವಿಚಿತ್ರವಾದ ಅವರ ವರ್ತನ ಕ್ರಮ. ಮನೆಯಲ್ಲಿ ಶ್ರಾದ್ದ ಬಂದಿತ್ತಂತೂ ಒಮ್ಮೆ. ಅಲ್ಲಿದ್ದ ಮಠಾಧಿಕಾರಿಗಳನ್ನೇ, ಆಚಾರ್ಯರನ್ನ ಮನೆಗೆ ಊಟಕ್ಕೆ ಕರೆದ್ರು. ಎಷ್ಟೊತ್ತಿಗೆ ಬರ್ಬೇಕರಪ್ಪ ಅಂತ ಕೇಳಿದ್ರು. ಶ್ರಾದ್ದಕ್ಕೆ ಅಂತಂದ್ರೆ ಇಂಥ ಹೊತ್ತಿಗೆ ಬರಬೇಕು ಅಂತ, ಮಧ್ಯಾಹ್ನ 12 ಗಂಟೆಗೂ 1 ಗಂಟೆಗೂ ಎಷ್ಟೊತ್ತಿಗೆ ಬನ್ರಿ ಅಂತಾರೆ. ಎಷ್ಟೊತ್ತಿಗೆ ಬರಬೇಕು ಅಂತ ಕೇಳಿದ್ರಂತೆ. ನೀವು ಊಟ ಮಾಡಿ 10 ತಾಸು ಆದ್ಮೇಲೆ ಬಂದ್ರಿ ಅಂದ್ರು. ಏನು ವಿಚಿತ್ರ ಅಂದ್ರು. ಯಾಕೆ ಹಿಂಗೆ ಮಾತಾಡ್ತಾರೆ? ಅದನ್ನ ಊಟ ಮಾಡಿಬಿಟ್ಟ ಮೇಲೆ ಬರ್ತಾರೆ ಹಾಗೆಲ್ಲ ಶ್ರಾದ್ದ ಊಟಕ್ಕೆ, ಶ್ರಾದ್ದ ಮಾಡಿಸ್ಲಿಕ್ಕೆ. ಇದೇನಾಚಿ ಹಿಂಗೆಲ್ಲ ಮಾತಾಡ್ತಾರಲ್ಲ ಮಹಿಪತಿ ರಾಯರೇ ಅಂತಂದ್ರೆ, ಹೌದ್ರಪ್ಪ ಅದನ್ನೇನು ನಮ್ಮಪ್ಪನ ಶ್ರಾದ್ದ ಮಾಡೋ ನಾ ಹೇಳ್ತೇನೆ, ನಿಮಗೆ ಅನುಕೂಲ ಆದರೆ ಬನ್ರಿ ಅಂದರು. ಅವು ಪಾಪ ಆ ಕಾಲಕ್ಕೆ ಒಂದಿಷ್ಟು ದಕ್ಷಿಣ ಕೊಡ್ತಾರೆ, ಒಂದು ಜೊತೆ ಧೋತ್ರಾದಿಗಳನ್ನು ಕೊಡ್ತಾರಲ್ಲ, ಆಗಿ ಬರ್ತೀನಿ ಹೋಗ್ರಿ ಅಂದರು. ಬಂದರು ಅವರು. ಮತ್ತೆ ಶ್ರಾದ್ದ ಸ್ಥಾನಕ್ಕೆ ಕೂಡ್ಲಿಕ್ಕೆ ಖಣಸಿ ಬ್ರಾಹ್ಮಣರನ್ನು ಕರೆದು ಕೂಡಿಸ್ಬೇಕಲ್ಲ. ಇವರ ಗುರುಗಳು ಭಾಸ್ಕರ ಸ್ವಾಮಿಗಳು, ಅವ್ರು ಯಾರ್ಯಾರು ಅಂತೂ ಗೊತ್ತಾಗೋಲ್ಲ, ಎಲ್ಲ ವಿಚಿತ್ರರೇ, ಎಲ್ಲ ಯೋಗಿಗಳು, ಎಲ್ಲ ಏಕಾಂತ ಬಂದು ಕೆಲವು ಸಾಧನೆ ಮಾಡಿ ಹೋಗೋರು ಇರ್ತಾರೆ, ಜನಗಳಿಗೆ ಪ್ರಸಿದ್ಧಿಗೆ ಬರದೇ ಇರೋರು ಅಂಥವ್ರು ಯಾರೋ ಯೋಗಿಗಳು. ಅವ್ರ ಶಿಷ್ಯರೇ ಇಬ್ಬರು, ಇವರು ಸಹಪಾಠಿಗಳೇ. ಅವರಿಬ್ಬರನ್ನ ಕರೆದಿದ್ದರಂತೆ. ಜಕ್ಕಪ್ಪಯ್ಯನವರು, ರುಕ್ಮಿಣಿ ಪಂಡಿತರು ಅಂತ ವಿಚಿತ್ರ ಹೆಸರುಗಳು. ಅವರಿಬ್ಬರನ್ನ ಕರೆದಿದ್ದರಂತೆ. ಆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಕಟ್ಟೆ ಮೇಲೆ ಕುತ್ಕೊಂಡು ಸ್ನಾನವೂ ಇಲ್ಲ, ಆನಿಕೆ ಗಿನ್ನಿಕೆ ಇರಲಿ, ದೇವ್ರ ಪೂಜೆ ಸಂಧ್ಯಾ ಏನಿಲ್ಲ,
ಬೆಳಗ್ಗೆಯಿಂದ ಕೂತ್ಕೊಂಡು ಬರೆಯೋ ಹರಟೆ ಹೊಡೆಯೋ ಹೊತ್ತಿಗೆ ಬಾಯಿ ತುಂಬ ಎಲಡಿಕೆ ಜಗಿತಾನೇ ಇರೋದು. ಮಧ್ಯಾಹ್ನ ಇವರು ಶ್ರಾದ್ದ ಕೂತರು, ಅವ್ರನ್ನ ಕರೆದ್ರು. 3 ಗಂಟೆ 4 ಗಂಟೆ ಮೇಲೆ ಕೂತಿದ್ದಾರೆ ಶ್ರಾದ್ದಕ್ಕೆ. ಅವ್ರು ಕರೆದ್ರಂತೆ, ಅಲ್ಲಿ ಬ್ರಾಹ್ಮಣ ನಾವು ಹೂಯ ಅಂತಂದ ಆ ಹೊತ್ತಿಗೆ ಬಂದು ಕೂತ್ಕೊಂಡು ಕರೆದ್ರೆ ಹಾಗೆ ಬಂದು ಕೂತು ಅಯ್ಯಯ್ಯೋ ಅಂದ್ರೆ ಇವರು ಆಚಾರ ಏನು ಕಚ್ಚಿರಪ್ಪ, ಇದು ಒಂದು ಸಾಮಾನ್ಯ ಒಂದು ಸ್ನಾನ ನಾನು ಮಾಡಿ ಬರಬಾರ್ದೆ, ಇಲ್ಲಿ ತನಕ ಎಲಡಿಕೆ ಜಗಿತಾ ಇದ್ದೋ ಎಲಡಿಕೆ ಉಗಿದ್ರು ಬಂದು ಕೂತ್ಬಿಟ್ಟು ಛೇ ಅಂತಂದ್ರು. ಇಷ್ಟೆಲ್ಲ ಅನರ್ಥ, ನಾ ಹೇಗೆ ಶ್ರಾದ್ದ ಮಾಡಿಸಲಿ ಇದನ್ನ, ದೇವದ್ರೋಹ ಇದು, ಪಿತೃದ್ರೋಹ ಇವೆಲ್ಲ ನನಗೇನು ಬಂದ್ಬಿಡ್ತದೋ ಮತ್ತು ಅಸದ್ಗತಿ, ನಾ ಹೀಗೆಲ್ಲ ಮಾಡಿಸೋಲ್ಲ ಅಂತಂದ್ರೆ ಅವ್ರು ಅಂದ್ರಂತೆ, ಆಚಾರ್ಯ ಏನು ಹೆದರ್ಬೇಡ್ರಿ ಅಂದ್ರಂತೆ. ಅವ್ರು ರುಕ್ಮಿಣಿ ಪಂಡಿತರ ಅನ್ಬೇಕಂತ, ಏನು ಹೆದರ್ಬೇಡ್ರಿ ನೋಡಿ, ನಾ ಸ್ನಾನ ಮಾಡ್ಕೊಂಡು ಬಂದಿದ್ದು ಇನ್ನೂ ಒದ್ದೆ ಹೆಜ್ಜೆ ಹಾಗೆ ಇದೆ, ಬಾಗ್ಲಲ್ಲಿ ಬಗ್ಗು ನೋಡಿದ್ರೆ ಒದ್ದೆ ಹೆಜ್ಜೆ ಹಾಗೆ ಇದೆ ಅಂತ. ನೀವು ಇನ್ನೂ ತೋರಿಸ್ಲೇನೋ, ನನ್ನ ಶಿಖಾ ಹಿಂಡ್ತೇನೆ ನೋಡ್ರಿ ಅಂತ ಹಿಂಗೆ ಹಿಂಡಿ ತೋರಿಸಿದ್ರಂತೆ. ಸುಖೋದಕ ಅರ್ಧ ಕೊಟ್ಟಿದ್ದೆ, ಇನ್ನು ಅರ್ಧ ಇಲ್ಲೇ ಕೊಡ್ತೇನೆ ಅಂತ ಹಿಂಡಿ ತೋರಿಸಿದ್ರಂತೆ. ಕಟ್ಟೆ ಮೇಲೆ ಇದ್ದವ್ರು ಹಾಗೆ ಬಂದು ಕೂತಿದ್ದಾರೆ. ವಿಚಿತ್ರ ಚರ್ಯೆ, ಹೀಗೆಲ್ಲ ಮಾಡ್ತೇರಿ ಅಂತಂದಾಗ ಅಂದ್ರಂತೆ. ಅದರಿಂದ ನೋಡ್ರಿ, ಬ್ರಾಹ್ಮಣರು ಎಲ್ಲೆಲ್ಲಿ ಹೇಗಾಗಿರ್ತಾರೋ ಅವ್ರನ್ನೆಲ್ಲ ಮತ್ತೆ ನಾವು ಹೆಚ್ಚು ಪ್ರಶ್ನೆ ಮಾಡೋಲ್ಲ. ಅವ್ರು ಏನು ಅಂತ ನಂಗೆ ಪರಿಚಯ ಇದೆ, ಅದಕ್ಕೆ ನಾನು ಇಷ್ಟು ಮಾಡಿಸ್ತಾ ಇದ್ದೇನೆ, ಮುಂದುವರಿಸ್ತೇನೆ ಪೌರೋಹಿತ್ಯ ಅಂದ್ರಂತೆ. ಸ್ವಾಮಿ ಯಾರೋ ಮಹಾನುಭಾವರು ಇದ್ದಾರೆ ಅಂತ ಮುಂದುವರಿಸ್ತಿದ್ದರಂತೆ. ಈ ವಿಚಿತ್ರವಾದ ಚರ್ಯೆ ಎಲ್ಲ ಅವರ ಜೀವನ ಕಥಾದಲ್ಲಿ ಅದನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ. ಆ ಕ್ರಮದಲ್ಲಿದ್ದಂಥ ಮಹಾನುಭಾವರು ಅಂದರೆ ಸಾಧನೆ ಮಾಡತಕ್ಕಂತಹದ್ದು ವೇದಶಾಸ್ತ್ರಗಳಲ್ಲಿ ಉಕ್ತವಾದದ್ದು. ಹೃದ್ಗತ ಆಗಿಬಿಡ್ತು ಅಂತಂದರೆ ಅಂಥವರನ್ನೆಲ್ಲ ಸ್ವೇಚ್ಛಾನಿಯತರು ಅಂತ ಕೂಗ್ಬಿಡ್ತಾರೆ. ಕೆಲವರೆಲ್ಲ ವಿಧಿನಿಯತರು, ವಿದ್ಯನಿಯತರು, ಸ್ವೇಚ್ಛಾನಿಯತರು ಅಂತ ಹೀಗೆಲ್ಲ ಸಾಧನ ಮಾರ್ಗದಲ್ಲಿ ಅನೇಕ ಕ್ರಮದಲ್ಲಿರೋರು. ಯಾರ್ಯಾರು ಹಾಗಾಗಿ ಬಂದಿರ್ತಾರೆ ಹೇಳೋದು ಕಷ್ಟ. ಪುರಂದರದಾಸರೇನೆ ಬೆಳಗ್ಗೆಯಿಂದ ಏನು ಬೇಕಾಷ್ಟು ತರಹದಲ್ಲಿ ಪದಪದ್ಯ ಸುಳಾದಿಗಳನ್ನು ಹಾಡ್ತಾ ಇದ್ದವರು ಸಾಧನದ್ದಾದಿಶಿ ಮಹಾಮಂಗಳಾರತಿ ಆಗೋಯ್ತು. ಮಂಗಳಾರತಿ ಆಗೋಯ್ತಲ್ಲ ಅನ್ನೋ ಕ್ರಮದಲ್ಲಿ ಏನು ಮಾಡಿದರು, ಊಟ ಕೆಪ್ಸಿದ್ರಂತೆ. ಊಟ ಮಾಡಾಕ್ಬಿಟ್ಟು ಅಯ್ಯಯ್ಯೋ ಸ್ನಾನ ಮಾಡಲಿಲ್ಲ ಅಂತ ಅನ್ನುವವರಿಗೆ ಚಕ್ರತೀರ್ಥಲ್ಲಿ ಎಲ್ಲ ಎತ್ತಿಟ್ಟು ಅನೇಕ ಮಾಡಿ ಅದನ್ನೇ ನೈವೇದ್ಯ ಮಾಡಿ ಮತ್ತೆ ತಿಂದರು. ಇದೆಲ್ಲ ವಿಚಿತ್ರ ಕ್ರಮದಲ್ಲೆಲ್ಲ ಮಾಡುವರಿದ್ದಾರೆ. ಇಷ್ಟೇ ಅಂತ ಬರೇ ಮಹಿಮಾ ಇದ್ದರೆ ಅದನ್ನು ಕೇಳಲಿಕ್ಕೆ ಬರೋಲ್ಲ. ಅವರು ಒಂದೊಂದು ಪದಪದ್ಯ ಸುಳಾದಿಗಳನ್ನು ಕೇಳಿದ ಮೇಲೆ ಅವರ ನಿಜವಾದ ಅಂತರಂಗ ತತ್ವಜ್ಞಾನ ಅದು ಸರಿಯಾಗಿದ್ದಾಗ, ಎಲ್ಲಿ ಜ್ಞಾನ ಶುದ್ಧವಾಗಿದೆ ಅಲ್ಲಿ ಮಹಿಮಾ ಕಂಡ್ರೆ ಅದನ್ನು ಮಾತ್ರ ಸ್ವೀಕಾರ ಮಾಡಬೇಕು. ಅದು ಇಲ್ಲದೇನೆ ಮಹಿಮಾ ಅಂದರೆ ಸಾಯಿಬಾಬನು ಮಾಡ್ತಾನೆ. ಮತ್ತೆ ಅವ್ನು ತೊಗೊಂಬಂದ್ರೆ ನೀವು ಟ್ರಿಕ್ ಮಾಡಿ ಏನೇನೋ ಮಾಡ್ತಿದ್ದಲ್ಲ, ಬಂಗಾರ ಸ್ವರ ತೆಗಿಸ್ಕೊಡ್ತಿದ್ದಂತೆ, ಅವನ್ನೇ ಬದುಕಿಸ್ಕೊಂಡ್ರೆ ಆಗಲಿಲ್ಲ. ಮತ್ತೆ ಅಂದರೆ ಅವೆಲ್ಲ ಅಂಥದ್ದನ್ನೆಲ್ಲ ಮತ್ತೆ ಮಹಿಮಾ ಅಂತ ತಗೊಳ್ಬಾರ್ದು. ಮಹಿಮಾ ಅಂತ ಅನ್ನೋದು ಎಲ್ಲಿ ಅದು ಜ್ಞಾನದಿಂದ ಅವ್ಯಭಿಚರಿತವಾಗಿತ್ತು ಅಂತಂದರೆ ಅಂಥದ್ದನ್ನು ಮಾತ್ರ ಆದರಣೀಯ, ಅದು ಸ್ವೀಕಾರ್ಯ. ಈ ಕ್ರಮದಲ್ಲಿ ತಿಳಿಸಿಕೊಡ್ತಕ್ಕಂತಹ ಅವರ ವಿಚಿತ್ರವಾದಂತಹ ಅವರ ಚರ್ಯೆ ಇಂತಹದ್ದೇ. ಇನ್ನೂ ಬೇಕಷ್ಟು ಪದ್ಯಗಳನ್ನೆಲ್ಲ ಮಾಡಿದ್ದಾರೆ. ಆರ್ತಿಯಾಗಿದೆ ಬನ್ನಿ ಅರಿತು ನೋಡುವ ಗುರುಮೂರ್ತಿಯಿಂದ ನಿರುತವಾಗಿ ಪೂರ್ಣ ಬೆರೆತು ಕೊಡುವ ಬನ್ನಿ ಗುರ್ತಿಯಿಂದ. ಹೀಗೆಲ್ಲ ಅವರು ಗುರುಗಳನ್ನ ಅಲ್ಲಿ ಮಹಿಪತಿ ಪ್ರಭು, ಮಹಿಪತಿ ಗುರು, ಹೀಗೆಲ್ಲ ಗುರುಗಳು ಅಂತ ಅಷ್ಟೇ ಹೇಳ್ತಾರೆ, ಯಾರು ಅಂತ ಹೇಳೋಲ್ಲ. ಆ ಕ್ರಮದಲ್ಲಿ ವಿಚಿತ್ರವಾದಂತಹ ಸ್ತೋತ್ರಾದಿಗಳನ್ನೆಲ್ಲ ಮಾಡತಕ್ಕಂಥವರು. ಇನ್ನು ಹಾಡುವಂತಹ ಪದ್ಯಗಳಲ್ಲೇ ಕೆಲವು ಅವರದ್ದು ಪದ್ಯಗಳೆಲ್ಲ ಇದ್ದಾವೆ. ಅಲ್ಲಿ ಲಕ್ಷ್ಮೀದೇವಿಯನ್ನ ಸ್ತೋತ್ರ ಮಾಡುವಾಗ ಇಂಥದ್ದೊಂದು ನಿಂದಾಸ್ತುತಿ ಅಂತ ಕೂಗ್ತಾರೆ. ಮೇಲ್ನೋಟಕ್ಕೆ ಬಯ್ಯುವಂತ ಇರಬೇಕು, ಆದರೆ ಅಲ್ಲಿ ಹೊಗಳ್ತಾ ಇರಬೇಕು. ಹಾಗೆ ಲಕ್ಷ್ಮೀದೇವಿಯನ್ನ ಏನು ಅಂತ ನೋಡಿಕೊಂಡು ಹೋಗಿ ನಿನ್ನ ಗಂಡನ ಮದುವೆ ಮಾಡಿಕೊಂಡಿ ಅಮ್ಮ, ನಿನ್ನ ಗಂಡನ್ನ ಯಾಕೆ ಮದುವೆ ಮಾಡಿಕೊಂಡಿ ಅಂತ ಕೇಳೋ ಪ್ರಶ್ನೆ ಅವನ್ನೆಲ್ಲ. ಅಲ್ಲ ಏನಂತ ಮರುಳಾದೆ ಅಂತ ಆಕ್ರಮದಲ್ಲಿ ಕೇಳುವಂತಹ ಏನು ಮರುಳಾದೆ ದೇವಿ, ಏನು ಮರುಳಾದೆ ವನರುಹಾಕ್ಷಿ ವನಮಾಲಿಗೆ. ವನಮಾಲಿ ಅಂತಂದ್ರೆ ವನಮಾಲ ಸರವನ್ನು ಹಾಕ್ಕೊಂಡಿರ್ತಕ್ಕಂತಹ ನಮ್ಮ ಸ್ವಾಮಿ, ಅವನು ಏನು ಅಂತ ಮರಳಾಗಿ ಹೋಗಿ ಮದುವೆ ಮಾಡಿಕೊಂಡಿ, ಕಾರಣ ಏನು ಅನ್ನೋದನ್ನು ತಿಳಿಸಿಕೊಡ್ತಾ ದಶಾವತಾರವನ್ನು ಚಿತ್ರಣ ಮಾಡಿದ್ದಾರೆ. ಯಾಕೆ ಇವತ್ತು ಅವರ ಆರಾಧನಾ, ಅವರ ಶಬ್ದ ಕೇಳಿದಾಗ ಅದರ ಮಹತ್ವ ಗೊತ್ತಾಗ್ತದೆ. ಅಂತಹದ್ದು ಅನುದಿನ ತನುಮನ ವಚನದಿ ನೆನೆವರ ಪುನರಪಿ ಜನುಮಕ್ಕೆ ತಾರದವನ. ಅವರ ಶಬ್ದ ಪ್ರಯೋಗ ಹೀಗಿದೆ. ಅದನ್ನ ಪ್ರತಿನಿತ್ಯದಲ್ಲೂ ಅನುದಿನ, ಪ್ರತಿನಿತ್ಯದಲ್ಲೂ ಯಾರು ತನು ಮನ ವಚನದಿ ನೆನೆವರ, ಕಾಯ ವಾಂಗ್ ಮನಸ್ಸುಗಳು ಇವುಗಳನ್ನು ಅರ್ಪಣೆ ಮಾಡಿ ಅವನ ಸ್ಮರಣೆ ಮಾಡ್ತಾ ಇರ್ತಾರೆ, ಅಂಥವರನ್ನ ಇನ್ನೆಂದೂ ಮತ್ತೆ ಈ ಜನ್ಮಕ್ಕೆ ಬರಬಾರದು ಹಾಗೆ ಮಾಡತಕ್ಕಂಥವನು. ಅಂದರೆ ಇದು ಶ್ಲೇಷಾಲಂಕಾರದಲ್ಲಿ ತಗೊಂಡ್ರೆ ಇನ್ನೆಂದೆಂದೂ ಕೂಡ ಇಲ್ಲಿ ಹುಟ್ಟಲೇ ಬರಬಾರದು, ಹುಟ್ಟು ಬರಲೇಬಾರದು. ಹಾಗೆ ಮಾಡುವನು ಅಂತಂದ್ರೆ ಕೊಂದಾಕ್ಬಿಡುವನು ಅಂತ ಅರ್ಥ. ಆ ಸಂಪೂರ್ಣ ಕೊಂದಾಕ್ಬಿಡುವನು. ಆಗ ಅನೇಕ ಜನ ಕೊಂದು ಹಾಕ್ತಾ ಇರೋನನ್ನ, ಅಂದ್ರೆ ಒಂದು ರೀತಿಯಲ್ಲಿ ಕೊಲೆಪಾತಕ ಇದ್ದಂತೆ ಇರೋನು, ಅಂಥವನನ್ನು ಹೋಗಿ ಹೆಣ್ಣುಮಕ್ಕಳು ಯಾರಾನ ಒಪ್ಪಿಕೊಂಡು ಮದುವೆ ಮಾಡಿಕೋತಾರ? ಅವನು ಸ್ಮರಣೆ ಮಾಡಿಬಿಟ್ರೆ ಅವ್ರ ಶರೀರ ಬಿದ್ದು ಹೋಗ್ಬಿಡ್ತದೆ. ಅಂಥವನ್ನು ಹೋಗಿ ಮದುವೆ ಮಾಡಿಕೊಂಡಿದ್ದೀಯಲ್ಲ, ಏನು ಅಂತ ಮರುಳಾದಿ ನೀನು
ಅದರಂತೆ ಬಿಡದೆ ವಿಷಸರ್ಪವ ಸರ್ಪನ ಒಡನೆ ಅಂಗದ ಮೇಲಿಪ್ಪನ ಒಡಗೊಡಲು ಒಗ್ಗು ಮೈಯವೇ ಗೊಡದು ಬಿಡನೋಡಲು ಅವನ ಬಿಡಲೊಳು ಚರಣ ಒಡಮೂಡಿ ಬಂದ ಕಡವಿಯಲಿ ಕಾಡಡವಿಯೊಳಗೆಲ್ಲ ದೃಢದಲ್ಲಿ ತಿರುಗುವ ಘೋರ ರೂಪನ ಏನು ಮರುಳಾದೆ. ಹೀಗೆಲ್ಲ ಒಂದೊಂದು ವಿಚಿತ್ರವಾಗಿ ಅದು ಬಂಡೆಕಲ್ಲು ಉರುಳಿಸಿದಂತೆ ಅವರ ಶಬ್ದ ಪ್ರಯೋಗ ಆ ಕ್ರಮದಲ್ಲಿ ಮಾಡುತ್ತಾ ದಶಾವತಾರದ ಕೆಲವು ರೂಪಗಳನ್ನೆಲ್ಲ ಇಲ್ಲಿ ತಂದು ಯೋಜನೆ ಮಾಡುತ್ತಾರೆ. ಮೊದಲಿಗೆ ಮೂಲ ರೂಪ. ಯಾರಾದರೂ ಹೆಣ್ಮಕ್ಕಳು ಮೈ ತುಂಬ ಹಾವು ಸರ್ಪ ಸುತ್ತುಕೊಂಡೇ ಇರೋನು, ಅದ್ರ ಮೇಲೆ ಮಲ್ಕೊಳ್ಳೋನು, ಇಂಥವನ ಜೊತೆಯಲ್ಲಿ ಯಾರನ್ನು ಮದುವೆ ಮಾಡ್ಕೋತಾರ, ಏನೋ ಭಾರಿ ಆಕರ್ಷಣೆ ಇದೆ ಅಂತ ಇವನು ಹಾಗೆ ಇರೋನು. ಬಿಡದೆ ವಿಷಸರ್ಪನ, ಏನು ಒಂದಲ್ಲ ಎರಡಲ್ಲ 1000 ಹೆಡೆ ಬೇರೆ ಬುಸುಗುಟ್ಟುತ್ತಾನೆ ಇರ್ತದೆ. ಅಂದ್ರೆ ಏನು ಸದಾ ಸ್ತೋತ್ರ ಮಾಡ್ತಾ ಇರೋರು ಅಂತ ಶೇಷದೇವರು. ಅವರ ಮೇಲೆ ಒಡನೆ ಅಂಗದ ಮೇಲಿಪ್ಪನ, ಅವರ ಅಂಗದ ಮೇಲೆ ಅಂದ್ರೆ ಅವರ ಮೇಲೆ ಸದಾ ಮಲಗಿರ್ತಾನೆ. ಅವನು ಶೇಷಶಯನ ಅನಂತಾಸನ ಅಂತ ಅರ್ಥ. ಹೋಗಿ ಅವನು ಮದುವೆ ಮಾಡಿಕೊಂಡ್ರೆ ನೀನು ಅಲ್ಲೇ ಹೋಗಿ ಕೂತ್ಕೋಬೇಕಾಗ್ತದೆ. ಅಂಥವನು ಒಪ್ಕೊಂಡ್ಯಾ? ಅಷ್ಟೇ ಅಲ್ಲದೇನೆ ಒಡಗೂಡಲು ಒಗ್ಗುವ ಮೈಯವನ, ನೀನು ಒಡಗೂಡೋದು ಅಂತಂದ್ರೆ ಏನು? ಆಲಿಂಗನ ಮಾಡಿಕೊಳ್ಳೋದು. ಹೋಗಿ ಒಂದು ಕಡೆ ಆಲಿಂಗನ ಮಾಡಿಕೊಳ್ಳೋಣ ಅಂದ್ರೆ ಸಿಗ್ತಾನೆ ನಿನಗೆ? ಅದು ಮೀನು ಅಂತ ಅರ್ಥ. ಆ ಮೀನು ಒಂದು ಕಡೆ ನಿಂತ್ಕೊಳ್ತದೆ, ಅದು ಸರ 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 ಅದು ಚಂಚಲ ಓಡಾಡ್ತಾನೆ ಇರ್ತದೆ. ನೀವೊಂದು ಹೋಗಿ ಆಲಿಂಗನ ಮಾಡಿಕೊಳ್ಬೇಕು ಅಂದ್ರೆ ಅದಕ್ಕೂ ಸಿಗೋಲ್ಲ ಅವನು. ಅಂಥವನು ಹೋಗಿ ಮದುವೆ ಮಾಡಿಕೊಂಡಿದ್ದೀಯಲ್ಲ. ಅದರಂತೆ ಒಡನೋಡಲು ಅವನ ಒಡಲೊಳು ಚರಣವ, ಎಲ್ಲ ಕೈ ಕಾಲು ಎಲ್ಲ ತೆಗೆದು ಹೊಟ್ಟೆ ಒಳಗೆ ಹಾಕಿಟ್ಕೋತಾನೆ. ಅದೇ ಕೈ ಕಾಲು ಎಲ್ಲ ಚಂದ ಇರಬೇಕು ಅಂಥವರನ್ನ ಲಕ್ಷಣವಾಗಿದ್ದರೆ ಸರಿ. ಎಲ್ಲ ಒಳಗೆ ಹಾಕೊಂಡ್ಬಿಟ್ಟು ಬರೇ ಮೇಲುಗಡೆ ಚಿಪ್ಪು ಅಂದ್ರೆ ಕೂರ್ಮ ರೂಪ ಅಂತ ಅರ್ಥ. ಆ ಕ್ರಮದ ಎಲ್ಲ ಮೈಯೊಳಗೆ ಎಳ್ಕೊಂಡು ಕೊಡ್ತಾನಲ್ಲ, ಆ ಚಿಪ್ಪನ್ನು ಹೋಗಿ ಆಲಿಂಗನ ಮಾಡಿಕೊಂಡು ಅವನು ಮದುವೆ ಮಾಡ್ಕೋತೀಯ ಅಂದ್ರೆ ಕೂರ್ಮ ರೂಪವನ್ನು ಸಂಗ್ರಹ ಮಾಡುತ್ತಾ. ಅದರಂತೇನೆ ಒಡಮಾಡಿ ಬಂದ ಕಾಡು ಅಡವಿಯೋಳು, ವಿಚಿತ್ರವಾದಂತಹ ಅಡವಿಯೊಳಗೆ ಘೋರ ರೂಪವನ್ನು ಧಾರಣ ಮಾಡಿ ಆ ಕೋರೆ ಹಲ್ಲು ಗೀರೆ ಹಲ್ಲು ಇಟ್ಟುಕೊಂಡು ಬರೇ ಕಾಡಲ್ಲಿ ತಿರುಗಾಡಿಕೊಂಡಿರ್ತದೆ. ಅದು ಅವನು ಮದುವೆ ಆಗಬೇಕು ನಿನಗೆ ಇಷ್ಟ ಆಯ್ತೇನು? ಅದರಂತೆ ಸೃಷ್ಟಿಲಿ ಮಾವನ ಉದರದೊಳು ಉತ್ಕಂಠ ಅಗ್ನಿಯ ನಿಟ್ಟನ. ಇದು ವಿಚಿತ್ರ ಮಾವ ಅಂತಂದಿದ್ದಾರೆ, ಅಲ್ಲೇನಾರ ಪಾಠ ವ್ಯತ್ಯಾಸ ಇದೆಯಾ ಅಂತನೂ ನೋಡಬೇಕು. ಇಲ್ಲದೇ ಇದ್ರೆ ಮಾವ ಅಂತಂತಾರೆ. ಇವತ್ತಿನ ಶಬ್ದ ನೋಡಬಹುದು ಅದನ್ನು. ಕೆಲವೊಮ್ಮೆ ಮಾವ ಅಂತಂತಾರಲ್ಲ, ಅಲ್ಲಿ ಮಾವ ಇದ್ದಾನೆ ಹೆಲಿಮೆಟ್ ಹಾಕ್ಕೊಳ್ರಿ ಅಂತ ಅಂದ್ಬಿಟ್ಟು. ಆ ಥರ ಅಂದರೆ ಜಗತ್ತಿಗೆ ಮಾವ ಅಂತಂದ್ರೆ ಯಾರಿಗೆ ಏನು ಬೇಕೋ ಅದನ್ನೆಲ್ಲ ಕೊಡ್ತಾ ಇದ್ದವನು ಅಂತ ಆ ಕ್ರಮದಲ್ಲಿ. ಅಂದ್ರೆ ಏನರ್ಥ? 3 ಲೋಕವನ್ನು ರಕ್ಷಣೆ ಮಾಡ್ತಾ ಇದ್ದವನ ಆ ಕಾಲಕ್ಕೆ ಅದನ್ನ ನಂದೇ ಅದು ಅಂತ ಪಾಲನೆ ಮಾಡ್ತಾ ಇದ್ದ ಹಿರಣ್ಯಕಶಿಪು. ಅವನ ಉದರದೊಳು ಅಗ್ನಿಯ ನಿಟ್ಟನ, ಅವನಿಗೆ ಬೇಕಾಷ್ಟು ಹೊಟ್ಟೆ ಒಳಗೆ ಬೆಂಕಿ ಬೀಳಬೇಕು. ಆ ಕ್ರಮದಲ್ಲಿ ಅಲ್ಲಿ ಇದ್ದದ್ದನ್ನು ತಕ್ಕೊಂಡು ಬೇರೆ ಇಟ್ಟಿದ್ದು ಅಂತ ಅರ್ಥ. ಆ ಕ್ರಮದಿಂದಾಗಿ ಅಗ್ನಿಯ ನಿಟ್ಟನು ಲುಟು ಲುಟು ನಡೆದಾಡುತಿಹ ಅತಿ ಕುಜ್ಜನ ಥಟ್ಟನೆ. ಲುಟು ಲುಟು ಅಲ್ಲಿಂದ ಪಟ 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 ಪಾದುಕೆ ಹಾಕೊಂಡು ಓಡಾಡ್ತಾ ಇರಬೇಕು. ಅದು ಅತ್ಯಂತ ಕುಬ್ಜ ಅಂದ್ರೆ ಏನು? ಅತ್ಯಂತ ಕುಳ್ಳ ಅಂತ ಅರ್ಥ, ವಾಮನ ಅಂತ ಅರ್ಥ. ಅಲ್ಲಿಂದ ಇಲ್ಲಿಗೆ ಲುಟು ಲುಟು ಓಡಾಡಿರ್ತಕ್ಕಂತಹ ವಾಮನ ರೂಪಿ ಪರಮಾತ್ಮ. ಅದರಂತೆ ಸವರಿದ ಜನನೀಯ ಥಟ್ಟನೆ ಸವರಿದ ಜನನೀಯ ಶಿರವ ಬಿಟ್ಟಡವಿಯ ಕಪಿಸಂಗ ತಿರುಗಿದ ಮಟಮಟ ಬೆಣ್ಣೆಯ ಕದ್ದು ಮೆಲುವ. 3 ರೂಪಗಳನ್ನು ಹೇಳಿದ್ರು. ಥಟ್ಟನೆ ಏನ್ ತಂದೆ ಬಂದು ಹೇಳಿದ್ರು, ನಿನ್ನ ತಾಯಿ ತಲೆ ಕಡ್ದು ಹಾಕುಂಟು. ಇಂಥವ್ರನ್ನೆಲ್ಲ ಸ್ವಲ್ಪ ಹೆದರ್ಕೋಬೇಕ್ರಿ. ಹಂಗೆ ಥಟ್ಟನೆ ಬಂದು ನೀನು ಹೆಂಡ್ತಿನೂ ಒದ್ದು ಹೊರಗೆ ಹಾಕ್ಬಿಡು ಅಂದ್ರೆ ಹೊರಗೆ ಹಾಕ್ಬಿಟ್ರೆ ಅಂಥವ್ರ ಜೊತೆಯಲ್ಲ ಹತ್ತಿರ ಹೋಗ್ಲಿಕ್ಕೆ ಸ್ವಲ್ಪ ಹೆದರ್ಬೇಕು. ಅಂಥವನ್ನ ಹೋಗಿ ಮದುವೆ ಮಾಡಿಕೊಂಡಿದ್ದೀಯಲ್ಲ ನೀನು ಅಂತ ಕೇಳ್ತಾರೆ. ಅಂದರೆ ಲೋಕದೃಷ್ಟಿಯಲ್ಲಿ ಇವೆಲ್ಲ ಅತ್ಯಂತ ದೋಷಭೂಯಿಷ್ಟ ಆದರೂ ಭಗವಂತನ ದೃಷ್ಟಿಯಲ್ಲಿ ನೋಡಿದಾಗ ಅನೇಕ ಗುಣಗಳು ಕಾಣ್ತಾವಲ್ಲೆಲ್ಲ. ಅಂದರೆ ಜ್ಞಾನಿಗಳು ನಿಮಗೆ ಯಾವುದೇ ರಸ ಬೇಕಾಗಿದ್ದರೂ ಭಗವದ್ರೂಪವನ್ನೇ ಈ ಕ್ರಮದಲ್ಲಿ ಬೇರೆ ಬೇರೆ ದೃಷ್ಟಿಯಿಂದ ನೋಡ್ತಾ ಅಲ್ಲ ಆಸಕ್ತರಾಗಿದೆ, ಇನ್ನೆಲ್ಲೋ ತಗೊಂಡು ಹೋಗಿ ಮನಸ್ಸನ್ನು ಹಾಕಿ ಹಾಳಾಗಬೇಡ್ರಿ ಅಂತ ತೋರಿಸುವ ಕ್ರಮ. ಅದರಂತೇನೆ ಶಿರವ ಬಿಟ್ಟಡವಿಯ, ಎಲ್ಲ ಬಿಟ್ಟು ಕಾಡಲ್ಲಿ ತಿರುಗೋನು. ಒಬ್ಬನೇ ತಿರುಗಾಡಿದ್ನ ಹೆಣ್ತಿನೂ ಕರ್ಕೊಂಡು ಹೋದು. ಮತ್ತೆ ಅದರಿಂದಾಗಿ ಇಂಥವನು ಕಟ್ಕೊಂಡ್ರೆ ಕಾಡೆಲ್ಲ ತಿರುಗಾಗಬೇಕಾಗ್ತದೆ. ಅಂಥವನಿಗೆ ಏನು ಮರುಳಾದಿ? ಅದರಂತೆ ಮಟಮಟ ಬೆಣ್ಣೆಯ, ಮಟಮಟ ಬೇಕು ಇಟ್ಟು ರಾಶಿ ರಾಶಿ ಬೆಣ್ಣೆ ಎಲ್ಲ ತಿಂದು ಹಾಕಿಬಿಡೋದು. ಅದೇನು ಸುಮ್ಮನೆ ತಿನ್ನೋದಲ್ಲ, ಕದ್ದು ಮೇಲವ. ಅಂದರೆ ಯಾರಾನ ಕಳ್ಳನ ಮದುವೆ ಮಾಡಿಕೊಳ್ತಾರ? ಏನು ಹೇಳ್ತಾರೆ ನೋಡಿ, ಕಳ್ಳನ ಹೆಂಡತಿ ಅದನ್ನೆಲ್ಲ ಆ ಕ್ರಮದಲ್ಲಿ ನೀವು ಹೋಗಿ ಕಳ್ಳನ ಮದುವೆ ಮಾಡ್ಕೋತಾ ಇದ್ದೀಯಲ್ಲ ಅಂತಂದರೆ ಅಂತಹ ಸ್ವಭಾವಶೀಲನಾಗಿರ್ತಕ್ಕಂಥವನು ಕಳ್ಳ ಅಂತಂದ್ರೆ ಏನರ್ಥ? ಕರ್ಷತಿ, ಯಾರಿಗೂ ಗೊತ್ತಿದ್ದೇ ಇದ್ದಂತೆ ಆಕರ್ಷಣೆ ಮಾಡುವನು ಅಂತ ಕೃಷ್ಣ ಅಂತನ್ನೋದೇ ಆ ಶಬ್ದದ ಅರ್ಥವೇನೆ. ಅದನ್ನು ತೋರಿಸಿಕೊಟ್ಟು ದೇಶ ದೇಶ ತಿರುಗುವ ಹಕ್ಕಿಯ ಹರುಷದಲ್ಲೇರಿ ಮೆರೆವನ ಹಸು ಶಿಶುವಾಗಿ ಸುದೇತೇರ ವ್ರತಗಳನ್ನು ಅಳಿಸುವವನ ಯವನರ ನಿರ್ದಯದಿ ತರಿದ ಪಸರಿಪ ಕಾರ್ಮುಗಿಲ ಬಣ್ಣದ ಲೊಪ್ಪುವ ವಸುಧೀಲಿ ಮಹೀಪತಿ
ನಂದನೊಡೆಯನ. ಈ ಕ್ರಮದಿಂದಾಗಿ ಅದು 3ನೇ ಪದ್ಯವನ್ನು ಮಾಡಿದ್ದ. ದೇಶ ದೇಶದಲ್ಲಿ ಹಕ್ಕಿಯ ಹೆಗಲೇರಿ ತಿರುಗೋನು ಅಂತಂದ್ರೆ ಇನ್ನೇನು ಗರುಡಧ್ವಜ ಅಂತನ್ನೋದನ್ನ ತೋರಿಸಿಕೊಡ್ತಾ ಅವನೇನೇ ಏನು ಮಾಡ್ತಾ ಇದ್ದಾನೆ, ಮೆರಿತಾ ಹಸು ಶಿಶುವಾಗಿ ಪುಟ್ಟ ಕೂಸಾಗಿ, ಅಂದ್ರೆ ಎರಡೂ ಸೇರಿಸಿಕೊಂಡು ಮಾತಾಡ್ತಾ ಇದ್ದಾರೆ ಇಲ್ಲಿ. ಒಮ್ಮೆ ಕೂಸಾಗಿ ಅವರಿಗೆಲ್ಲ ತ್ರಿಪುರಾಸುರರು ಅವರೇನು ಬ್ರಾಹ್ಮಣರಾಗಿ ಬಂದಿದ್ರು, ಆಗ ಅವರ ಮತವನ್ನೆಲ್ಲ ಕೆಡಿಸಿ ಶೂನ್ಯೋಪಾಸನೆ ಮಾಡುವಂತೆ ಪ್ರೇರಣೆ ಮಾಡಿದ್ದು. ಇನ್ನು ಹಿಂದೆ ತ್ರಿಪುರಾಸುರರೇ ಅವರಾಗಿದ್ದಾಗ ಅವರ ಹೆಂಡತಿಯರು ಸುದೇತೆಯರು ಅಂತಂದ್ರೆ ದೈತೆಯರ ಪತ್ನಿಯರು ಅಂತನೂ ಆಗ್ತದೆ, ಸುದತಿಯರು ಅಂತನೂ ಆಗ್ತದೆ, ಅಂದರೆ ಬೇರೆ ಸ್ವಲ್ಪ ಶಬ್ದವನ್ನು ಬದಲು ಮಾಡಿತ್ತು. ಅಂಥವರ ಪಾತಿವ್ರತ್ಯ ವ್ರತವನ್ನೆಲ್ಲ ಕೆಡಿಸಿ ಇದು ಬುದ್ಧ ರೂಪ. ಯವನರ ನಿರ್ದಯದಿ ತರಿದ, ಯವರನ್ನೆಲ್ಲ ಕತ್ತರಿಸಿ ಸಾಕಿದ್ದು ಅಂತಂದ್ರೆ ಕಲಿಕೆ ರೂಪ. ಈ ಕ್ರಮದಲ್ಲಿರ್ತಕ್ಕಂತಹ ಕಾರ್ಮುಗಿಲ ಬಣ್ಣದಾಲೊಪ್ಪುವ, ಕಾರ್ಮುಗಿಲ ಬಣ್ಣ ಅಂತಂದ್ರೆ ಇನ್ನೇನು ಕಾರುತ್ತಲ್ಲ, ಮಳೆಯನ್ನು ಕಾರುವಂತಹದ್ದು. ಅಂತಹ ಮುಗಿಲು ಅಂತಂದ್ರೆ ನೀಲಮೇಘಶ್ಯಾಮ, ಅಂತಹ ವಸುಧೀಲಿ ಕಪ್ಪಾಗಿರೋ ಹುಡುಗನ ಯಾರನ್ನು ಮದುವೆ ಆಗ್ತಾರಾ ಅಂತ ಅರ್ಥ. ಹಾಗೆ ಒಂದೊಂದನ್ನು ತೋರಿಸೋದು. ಈಗ ಒಂದೊಂದು ಕೂಡ ಇವನ್ನೆಲ್ಲ ಮೇಲ್ನೋಟಕ್ಕೆ ಅವಗುಣಗಳೇ ಅಂತ ಕಂಡರೂ ಕೂಡ ಏನು ಮರುಳಾದಿ ಇಂಥವನ್ನು ಹೋಗಿ ದಶಾವತಾರದ ಶ್ರೀಹರಿಯನ್ನು ಹೋಗಿ ಮದುವೆಯಾದಿಯಲ್ಲ ತಾಯಿ, ಏನು ಅಂತ ಮದುವೆಯಾದಿ ಹೀಗೆ ಕೇಳುವ ಕ್ರಮ. ಇದರಂತೆಯೇ ಇನ್ನೂ ಬೇಕಷ್ಟೆಲ್ಲ ಅವ್ರ ಪದ್ಯಗಳನ್ನೆಲ್ಲ ನಿರ್ಮಾಣ ಮಾಡಿದ್ದಿದೆ. ಇನ್ನೂ ವಿಚಿತ್ರ ವಿಚಿತ್ರ ಒಗಟಿನ ಮಾತುಗಳನ್ನೆಲ್ಲ ಆಡಿದ್ದಾರೆ. ಯಾಕೆ ಅವರು ಮೊದಲಿಂದ ಪುರಾಣ ಹೇಳ್ತಾ ಇದ್ದವರು, ಅದರದ್ದೆಲ್ಲ ರಹಸ್ಯ ಹೃದ್ಗತ ಅವರಿಗೆ ಅದೆಲ್ಲ ಗೊತ್ತಿದ್ದರೆ ಶಬ್ದದ ಅರ್ಥ ಹೇಳಬಹುದು. ಸುಮ್ಮನೆ ಕುತೂಹಲಕ್ಕೋಸ್ಕರ ಹೇಳೋದಾದರೆ, ಕಂಡೆ ನಾನೊಂದು ಕೌತುಕವ ಅಂತ ಒಂದು ಪದ್ಯವನ್ನು ಮಾಡ್ತಾರೆ. ನಾನೊಂದು ಕೌತುಕ ಕಂಡೆ ಅಂದರೆ ಪುರಾಣ ಪ್ರಪಂಚದಲ್ಲಿ ಸಂಚಲನ ಮಾಡುವಾಗ ಇಂಥದ್ದೊಂದು ಕೌತುಕವನ್ನು ನಾನು ಕಂಡೆ. ಆಯಿ ಅಜ್ಜನ ನುಂಗಿದ ಕಂಡೆ, ನಾಯಿ ಲಜ್ಜೆಯ ಹಿಡಿದುದ ಕಂಡೆ, ಕಾಯಿ ಹೆಜ್ಜೆಯ ನಿಕ್ಕುತ ಜಗದೋಳು ಪ್ರದಕ್ಷಿಣೆ ಮಾಡೋದು ಕಂಡೆ. ವಿಚಿತ್ರ ವಿಚಿತ್ರವಾಗೆಲ್ಲ ಪ್ರಯೋಗ ಮಾಡಿದ್ದಾರೆ. ಇದಕ್ಕೆಲ್ಲ ಕೆಲವು ಅರ್ಥಗಳನ್ನು ಮಾತ್ರ ನಮ್ಮ ತಾಯಿಯವರು ತಿಳ್ಕೊಂಡಿದ್ದನ್ನು ಹೇಳಿದ್ದಿರೋದನ್ನ ಒಂದೆರಡು ಕುತೂಹಲಕ್ಕೆ ಮಾತ್ರ ಹೇಳೋದಾದರೆ, ಆಯಿ ಅಜ್ಜನ ನುಂಗೋದ ಕಂಡೆ. ಆಯಿ ಅಜ್ಜ, ಆ ಕಡೆ ಆಯಿ ಅಂತಂತಾರೆ ಅಜ್ಜಿಗೆ, ಅಜ್ಜಿಯೇ ಅಜ್ಜನ ನುಂಗ ಹಾಕ್ಬಿಡೋದು. ಅಂದ್ರೆ ಏನು, ಪ್ರಕೃತಿಯೇ ಪುರುಷನನ್ನು ನುಂಗ ಹಾಕೋದು ಅಂತ ಅರ್ಥ. ಪಳೆಯ ಕಾಲದಲ್ಲಿ ಮೂಲ ಪ್ರಕೃತಿ ಎಲ್ಲ ನುಂಗ ಹಾಕಿಬಿಡ್ತದಲ್ಲ, ಅದಕ್ಕೋಸ್ಕರವಾಗಿ ಆಯಿ ಅಜ್ಜನ ನುಂಗೋದ ಕಂಡೆ. ಅದರಂತೆ ನಾಯಿ ಲಜ್ಜೆಯ ಹಿಡಿದುದ ಕಂಡೆ. ಎರಡರ್ಥ ಕಾಣ್ತದೆ ಇಲ್ಲಿ. ನಾಯಿ ಅಂತಂದ್ರೆ ಲಜ್ಜೆ ಬಿಟ್ಟು, ಏನೋ ನಾಯಿ ತರ ಇದ್ದೀಯಾ ಅಂತ. ಏನರ್ಥ ಅಂದ್ರೆ ನಾಚಿಕೆ ಇಲ್ಲದೆ ಇರೋರನ್ನ ನಾಯಿ ಅಂತ ಕೂಗೋದಿದೆ ಲೋಕದಲ್ಲಿ. ಆ ರೀತಿಯಲ್ಲಿ ನಾಚಿಕೆ ಬಿಟ್ಟವರಿಗೂ ನಾಚಿಕೆ ಆಯಿತು. ಎಂಥವರಿಗೆ, ನಾಚಿಕೆ ಬಿಟ್ಟು ಬದುಕುತ್ತಿದ್ದಂತಹ ಪಿಂಗಳೆ ಅಂತನ್ನುವ ಅವಳು ವೇಶ್ಯಾಸ್ತ್ರೀ, ಅವಳು ನಾಚಿಕೆ ಹಿಡ್ಕೊಂಡಿದ್ದೆಲ್ಲ ಕಂಡಿತು ಅಂತಂತಾರೆ. ಆ ಕಾಲಕ್ಕೆ ಸಂತಂ ಸಮೀಪೆ ರಮಣಂ ರತಿಪ್ರದಂ, ನಾನು ಒಳಗಡೆಯಲ್ಲೇ ಇದ್ದು ನನಗೆ ಸರ್ವಸ್ವ ಕೊಡುವ ಭಗವಂತನನ್ನು ಬಿಟ್ಟು ಇನ್ಯಾರನ್ನೋ ಹಿಡ್ಕೊಂಡು ಹಾಳಾಗುತ್ತಾ ಇದ್ದೇನಲ್ಲ, ಇದೆಲ್ಲ ತ್ಯಾಜ್ಯ ಅಂತ ಈ ಕ್ರಮದಲ್ಲಿ ಎಲ್ಲ ಬಿಟ್ಟದ್ದನ್ನು ತೋರಿಸಿಕೊಟ್ರು ಅಂತಂತಾರೆ. ಅಂತಹದ್ದು. ಅಥವಾ ಇನ್ನೊಂದು ಪುರಾಣಾಂತರದ ಚರಿತ್ರೆ ಇದೆ ಅಂತಂತಾರೆ. ಎಲ್ಲ ವಿಮರ್ಶೆ ಮಾಡಬೇಕಾದದ್ದು ಹೆಚ್ಚಿಂದು. ಅಶ್ವತ್ಥಾಮಾಚಾರ್ಯರು ಮೃತರಾದರು ಅಂತಂದಾಗ ಒಂದು ನಾಯಿ ರೂಪ ತಗೊಂಡು ಹೋದ್ರಂತೆ ದ್ರೋಣಾಚಾರ್ಯರು. ಸತ್ತಿದ್ದಾನ ನೋಡ್ಕೊಂಡ್ ಬರ್ತೇನೆ ಅಂತ ಶರೀರ ಬಿಟ್ಟು ಹೋಗಿದ್ದರಂತೆ. ಮತ್ತೆ ಬಂದು ಸೇರಿಕೊಳ್ಳೋ ಅಷ್ಟೊಳಗೆ ಆಗಲಿ ದುಷ್ಟದ್ಯುಮ್ನ ಹೊಡೆದಾಕಿ ಬಿಟ್ಟಿದ್ದ ಅದನ್ನ ಅಂತಂತಾರೆ. ಅಂದ್ರೆ ಪುರಾಣಾಂತರದಲ್ಲಿ ಬಂದ ಚರಿತ್ರೆ ಅದನ್ನಿಟ್ಟುಕೊಂಡು ಅವಾಗ ಬಂದಾಗ ಶರೀರ ಬಿದ್ದು ಹೋಗಿತ್ತಲ್ಲ, ಇನ್ನೂ ನಾಚಿಕೆ ಆಗಿಲ್ಲ ಅಂತ ಭೀಮಸೇನ ದೇವರು ಬೈತಾರೆ. ಬೈದಾಗ ಅದನ್ನ ನಾಯಿ ಲಜ್ಜೆಯ ಹಿಡಿದುದ ಕಂಡೆ. ಈಗೆಲ್ಲ ಇಂಥದ್ದೇ ಇನ್ನು ಬೇಕಾಷ್ಟು. ಇರುವೆ ವಿಷ್ಣುವ ನುಂಗಿದ ಕಂಡೆ. ಒಂದು ಇರುವೆ ವಿಷ್ಣುವನ್ನೇ ನುಂಗಿ ಹಾಕಿಬಿಟ್ಟಿತ್ತಂತೆ. ನರಿಯು ರಾಜ್ಯವ ಆಳುವುದ ಕಂಡೆ. ನರಿ ಬುದ್ಧಿಯ ದುರ್ಯೋಧನ ರಾಜ್ಯ ಆಳಿದ್ದು ಈ ಕ್ರಮದಲ್ಲಿ. ಅದರಂತೆ ಅರಿಯುವ ಮಾರಿಯ ನುಂಗಿದ ಕಂಡೆ. ವಿಚಿತ್ರ ವಿಚಿತ್ರವಾದ ಕೌತುಕಗಳನ್ನೆಲ್ಲ ಕಂಡೆ ಅಂತಾರೆ. ಇದಕ್ಕೆ ಎಲ್ಲ ಪುರಾಣಗಳ ಹಿಡಿತ ಇರಬೇಕು, ಇಲ್ಲ ದೊಡ್ಡವರು ಅವರಿಂದ ಶ್ರವಣ ಮಾಡಿದವರು ಆ ಪದ್ಧತಿಯಿಂದ ಹೇಳ್ಕೊಂಡು ಬಂದಿರಬೇಕು. ಇಂಥ ಪದ್ಯಗಳನ್ನೆಲ್ಲ ನಿರ್ಮಾಣ ಮಾಡಿದವರು ಸ್ವಲ್ಪ ಅವರ ಮಾತುಗಳನ್ನೇ ಕೇಳಿದಾಗ ಅವ್ರದ್ದೊಂದು ಸಾಮಾನ್ಯ ಪರಿಚಯ ಆಗ್ತದೆ. ಅದರ ವಿಚಿತ್ರವಾದ ಅವರ ವರ್ತನೆ. ಸಾಧಕರಾಗಿರ್ತಕ್ಕಂಥವರು ಸಾಧನೆ ಮಾಡೋರು ಅಂದರೆ ಅದಕ್ಕೊಂದು ಬರೀ ವೇಷಭೂಷ ಹಾಕ್ಕೊಂಡು ದೊಡ್ಡ ದೊಡ್ಡ ಶಿಖಾಬಂಧನಾದಿಗಳನ್ನು ಮಾಡಿ ಜೋರಾಗಿ ಮೇಲ್ನೋಟಕ್ಕೆ ತೋರಿಸಿಕೊಳ್ತಾ ಮಡಿ ಅಂತ ಬರೀ ಹಾರಾಡ್ತಾ ಇದ್ದವರು ವಿದ್ವತ್ತನ್ನ ಅದನ್ನೇನಂದಿದ್ದಾರೆ, ಅದನ್ನ ಪಂಡಿತಮ್ಮನ್ಯಾಹ ಜಂಗನ್ಯಮಾನಾಹ ಪರ್ಯಂತಿ ಮೂಢಾಹ. ಬರೀ ಪಂಡಿತರು ಅಂತ ತಿರುಗಾಡ್ತಾ ಇರೋರು ಅಂಥವ್ರ ಜೊತೆಯಲ್ಲೇ ಇರಬೇಕು ಅಂತೇನಿಲ್ಲ. ಸಾಧಕರಾದವರು ಏಕಾಂತದಲ್ಲಿ ಬಂದು ಅವ್ರ ಜೊತೆಯಲ್ಲಿರೋ ಸಾಧಕರು ಅವ್ರು ಯಾವ್ಯಾವ ಜಾತಿಯಲ್ಲೋ ಎಲ್ಲೆಲ್ಲಿ ಬಂದಿರ್ತಾರೋ. ಮಂತ್ರಾಲಯ ಪ್ರಭುಗಳು ಬಹಳ ಹೆಚ್ಚು ಮಹಮ್ಮದೀಯರಿಗೆ ಎಷ್ಟು ಅನುಗ್ರಹ ಮಾಡಿದ್ದಾರೆ ಅಂತಂತಾರೆ. ಅಂದರೆ ಪ್ರಾರಬ್ಧ ಕರ್ಮವಶಾತ್ ಎಲ್ಲೆಲ್ಲಿ ಸಾಧಕರು ಬಂದಿರ್ತಾರೋ ಅಂತಂಥವ್ರ ಜೊತೆಯಲ್ಲೇ ಇದ್ದು ಅವ್ರಿಗೂ ಸಾಧನೆ ಮಾಡಿಸಿ ತಾವು ಹೊಟ್ಟೋಗ್ತಾರೆ. ಇಂಥ ವಿಚಿತ್ರ ಕೆಲವು ವರ್ತನೆಗಳು ಇರ್ತವೆ. ಆ ಕ್ರಮದಲ್ಲಿ ಬಂದಂಥವರು ಮಹೀಪತಿ ದಾಸರು ಹೀಗೆ ಬಂದು ಅನೇಕರನ್ನು ಉದ್ಧಾರ ಮಾಡಿ ಸಾಧನೆಗೆ
ಯಾವ್ಯಾವ ಕ್ರಮದಲ್ಲಿ ಇರಬೇಕು ಅಂತ ನಿಷ್ಠೂರವಾದಂತಹ ಮಾತುಗಳಿಂದಾಗಿ ಸಾಧಕನನ್ನು ತಿದ್ದಿದವರು. ಆ ಉಪಕಾರದ ಜವಾಬ್ದಾರಿಯನ್ನು ಪಡೆದವರೆಲ್ಲ ಅವರ ಸ್ಮರಣೆಯನ್ನು ಅವಶ್ಯವಾಗಿ ಅವರ ಆರಾಧನಾ ದಿವಸ, ಆರಾಧನೆ ಯದ್ಯಪಿ ನೆನ್ನೆ ದಿವಸ, ಆ ಕ್ರಮದಲ್ಲಿ ಆರಾಧನಾ ದಿವಸದಲ್ಲಿ, ಅದನ್ನು ಆರಾಧನಾ ಅಂತಂದರೆ ಅದೇನೆ, ಆ ಕ್ರಮದಲ್ಲಿ ಅವರೇನು ನಮಗೆ ಉಪಕಾರ ಮಾಡಿದ್ದಾರೆ, ಆ ಗುರುಗಳ ದ್ವಾರ ಭಗವಂತ ಏನು ತೋರಿಸಿಕೊಟ್ಟಿದ್ದಾನೆ ಅದನ್ನು ಸ್ಮರಣೆ ಮಾಡುವುದು. ಅದಕ್ಕೆ ಅಂದಿದ್ದಾರೆ ಧ್ರುವರಾಜರು, ಯಾ ನಿರ್ವೃತಿ ತನುಭೃತಾಂ ತವಪಾದ ಪದ್ಮ ಧ್ಯಾನಾದ್ ಭವಜ್ಜನ ಕಥಾ ಶ್ರವಣೇನ ವಾಸ್ಯಾತ್. ನಿರ್ವೃತಿ, ವೈರಾಗ್ಯ, ಸರಿಯಾದ ತತ್ವಜ್ಞಾನ ಅದು ನಿನ್ನ ಚರಿತ್ರೆಯನ್ನು ಕೇಳಿದಾಗ, ನಿನ್ನವರ ಚರಿತ್ರೆಯನ್ನು ಕೇಳಿದಾಗ ಬರುತ್ತಲ್ಲ, ಅದು ನಿಜವಾದ ವೈರಾಗ್ಯ. ಇಲ್ಲದೇ ಇದ್ರೆ ಹಾಗೂ ಈಗ ಕಾಚು ಕೂಚು ಮಾಡ್ತಾ ಇದ್ದಾನೆ ಅಂತಂದರೆ ಅದರ ಯಾವುದು ಪ್ರಯೋಜನಕ್ಕಿಲ್ಲ, ಅದು ಹೃದಗತ ಅಲ್ಲ ಅಂತ ಅರ್ಥ. ಈ ಬೈದು ಬಿಟ್ಟಿದ್ದಾರೆ ಅದನ್ನು. ಅದರಿಂದ ದೊಡ್ಡವರ ಚರಿತ್ರೆಯನ್ನು ಮೇಲಿಂದ ಮೇಲೆ ಕೇಳ್ತಾ ಇದ್ದಾಗ, ಹೌದಪ್ಪ ಎಂತೆಂಥ ಮಹನೀಯರು ಕೂಡ ಸಾಧನೆ ಮಾಡಿ ಇದನ್ನೆಲ್ಲ ವಿರಕ್ತರಾಗಿ ಬಿಟ್ಟು ಹೋದವರು. ಅದರಿಂದ ಅವರ ಮಾತುಗಳನ್ನು ಕೇಳಿ ಅದಕ್ಕೆ ತಕ್ಕಂತೆ ನಾವು ಕೂಡ ಈ ಮಾರ್ಗದಲ್ಲಿ ಬದುಕಬೇಕು. ಈ ಕ್ರಮದಲ್ಲಿ ನಿಜವಾದ ವೈರಾಗ್ಯ, ನಿಜವಾದ ಪರಮಾತ್ಮನಲ್ಲಿ ಭಕ್ತಿ, ಇದನ್ನೇ ಯೋಗ ಅಂತ ಕೂಗುತ್ತಾರೆ. ಅಂತಹ ಯೋಗಿಗಳವರು, ಆ ಯೋಗ ಮಾರ್ಗದಲ್ಲಿ ಇರುತ್ತಿದ್ದಂತಹ ಮಹಾನುಭಾವರು. ಕಡೆಯ ಹೊತ್ತಿಗಂತೂ ಅವರಲ್ಲೊಬ್ಬ ಇದ್ದಂತಹ ಒಬ್ಬ ಲಿಂಗಾಯತರು, ಅವನ ಹೆಂಡತಿಗೆ ಬಹಳ ರೋಗ ಬಂದು ಪ್ರತಿನಿತ್ಯ ಇವರ ಪುರಾಣ ಎಲ್ಲ ಕೇಳಲಿಕ್ಕೆ ಬರ್ತಿದ್ದವಳು. ರೋಗ ಬಂದು ಹಾಸಿಗೆ ಹಿಡಿದು ಬಿಡ್ತಾಳೆ. ಆ ಹೊತ್ತಿಗೆ ಅವರ ಅಕ್ಕ ಅನ್ಬೇಕಂತೆ, ನನ್ನ ಇಲ್ಲಪ್ಪ ಮಹಿ ಅವಳು ಸಾಯ್ತಾ ಇದ್ದಾಳೆ, ಇಷ್ಟು ದಿವಸ ನೀನು ಉಪನ್ಯಾಸಕ್ಕೆ ಬರ್ತಾ ಇದ್ದವಳು, ಎಲ್ಲ ಸಾಯ್ತಾ ಇದ್ದಾಳೆ, ಅವಳಿಗೆ ಏನಾದ್ರು ಒಂದಿಷ್ಟು ರೋಗವಾಸ ಮಾಡಬಾರ್ದಾ, ಇಷ್ಟೆಲ್ಲ ಯೋಗ ಶಕ್ತಿ ಇದೆ ಅಂತಂತಿ ಮಾಡಬಾರ್ದೆ. ಅನೇಕ ಬಾರಿ ಹೇಳಿದ ಮೇಲೆ, ಮನೆಯವರಿದ್ದವರೆಲ್ಲ ಹೇಳಿದ ಮೇಲೆ, ಆಮೇಲೆ ಆಗ್ಲಿ ಹೋಗೋಣ ನಡೀರಿ ನೋಡೋಣ ಅಂತ ಅಲ್ಲಿಗೆ ಹೋದ್ರಂತೆ. ಏನಪ್ಪ ಇವರೆಲ್ಲ ಕೂಗ್ತಾ ಇದ್ದಾರೋ, ಏನು ಮಾಡಬೇಕು, ಹೇಗೆ ಬದುಕಿಸಲಿ, ಅವಳಿಗೆ ಆಯುಷ್ಯ ಇಲ್ಲ, ಹೇಗೆ ಬದುಕಿಸೋದು, ನಿನ್ನ ಆಯುಷ್ಯ ಕೊಡ್ತೀಯಾ, ನನ್ನ ಆಯುಷ್ಯನೇ ಕೊಟ್ಟು ಬಿಡ್ಲಾ, ಹೀಗೆಲ್ಲ ಕೇಳಿದ್ರಂತೆ. ಇಲ್ಲ ಸ್ವಾಮಿ, ನಿಮ್ಮ ಆಯುಷ್ಯ ಬೇಡ, ನನ್ನ ಆಯುಷ್ಯ ಕೊಡ್ತೇನೆ. ಅವರ ಅಕ್ಕ ನನ್ನ ಆಯುಷ್ಯ ತಗೊಂಡ್ರಂತೆ. ಇನ್ನು ಯಾರ್ಯಾರು ನನ್ನ ಆಯುಷ್ಯ ತಗೋ, ಅವಳು ನನ್ನ ಆಯುಷ್ಯನೇ ಕೊಡ್ತೇನೆ, ಆ ಆಯುಷ್ಯದಿಂದ ಸಾತ್ವಿಕಳಾಗಿ ಅವಳು ಬದುಕಲಿ ಅಷ್ಟೇ. ಹೀಗೆ ಹೇಳಿ ಹಾಲು ತಂದು ಅವಳಿಗೆ ಗುಟುಕ ಹಾಕ್ತಾ ಹೋದ್ರಂತೆ. ಎಷ್ಟು ಗುಟುಕು ಕುಡಿದಿದ್ದಿ ನೆನಪಿದೆಯೇ ನಿನಗೆ, ಎಷ್ಟು ಗುಟುಕಿದೆಯೋ ಅಷ್ಟಷ್ಟು ವರ್ಷ ನಿನಗೆ ಆಯುಷ್ಯ ಇದೆ, ನನ್ನ ಆಯುಷ್ಯ ದಾನ ಮಾಡಿದ್ದೇನೆ. ಈ ಕಡೆಗೆ ಆಯುಷ್ಯ ದಾನ ಮಾಡಿ ಹೊರಟು ಬಿಟ್ರಂತೆ. ಇಂಥ ವಿಚಿತ್ರವಾದಂತಹ ಅವರ ಜೀವನ ಶೈಲಿ, ಅವರು ಬಂದಿದ್ದು, ಸಾಧನೆ ಮಾಡಿದ್ದು ಎಲ್ಲ ವಿಚಿತ್ರ. ನಾವೆಲ್ಲ ಬರೀ ಚರಿತ್ರೆ ಕೇಳಿಬಿಟ್ರೆ ಏನು ಸಾಧಕರಪ್ಪ ಅಂತ ಅನಿಸ್ಬಿಡ್ತದೆ. ಆದರೆ ಅವರ ಪದ್ಯಗಳನ್ನು ಕೇಳಿದಾಗ ಆ ಪರಿಪಕ್ವತಾ ಏನು ಅಂತ ಅನ್ನೋದು ಗೊತ್ತಾಗ್ತದೆ. ಒಂದು ಜ್ಞಾನದ ಹಿನ್ನೆಲೆ ಇರತಕ್ಕಂತಹ ಮಹನೀಯರು ಅಂಥವರು ಅವಶ್ಯವಾಗಿ ಯಗೀಯಮಾನರಾಗುತ್ತಾರೆ. ಅಂತಹ ಮಹಿಪತಿದಾಸರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದಿತ್ತು, ಅದರಲ್ಲೂ ಹೆಚ್ಚು ವಿಚಾರ ಇವನ್ನೆಲ್ಲ ತಿಳಿಸಿಕೊಟ್ಟಿದ್ದು ನಮ್ಮ ತಾಯಿಯವರು. ಅವರು ಅದನ್ನೆಲ್ಲ ನಿನ್ನೆ ರಾತ್ರಿ ಪಾಪ ಇಡೀ ಕೂತಿದ್ದರು, ಅದನ್ನೆಲ್ಲ ಹೇಳಲಿಕ್ಕೆ ಅಂತ ತಾವು ಹೇಳೋ ಪದ್ಯಗಳನ್ನೆಲ್ಲ ಇದೇ ಹೇಳು ಅಂತೆಲ್ಲ ಅವರು ತೋರಿಸಿಕೊಟ್ಟಿದ್ದಾದ್ದರಿಂದಾಗಿ ಅದನ್ನೆಲ್ಲ ಅವರಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ, ಮಹಿಪತಿದಾಸರ ಈ ಮಹಿಮಾ ಕೇಳಿದ್ದರಿಂದ ನಿಮಗೇನಾರು ಶ್ರದ್ಧಾಭಕ್ತಿ ಬಂದರೆ ಅದೆಲ್ಲ ಜ್ಞಾನಿಗಳನ್ನು ಯಾಕೆ ಕಾಣಬೇಕು ಅಂತ ಒಂದು ಮಾರ್ಗ ತೋರಿಸಿಕೊಟ್ಟಿದ್ದರು ನಮ್ಮ ಆಚಾರ್ಯರು, ಒಳಗಾರ ಆಚಾರ್ಯರು. ಅದರಿಂದ ಅದೆಲ್ಲ ಪುಣ್ಯರಾಶಿಯನ್ನೆಲ್ಲ ಅವರ ಪಾದಕ್ಕೆ ಒಪ್ಪಿಸ್ತಾ, ಅವರ ಮೇಲೆ ಇರತಕ್ಕಂತಹ ಸಮಸ್ತ ಜ್ಞಾನಿವರೇಣ್ಯರು ಮಹಿಪತಿ ದಾಸರಿಂದಾಗಿ ಆರಾಧ್ಯರಾಗಿರ್ತಕ್ಕಂತಹ ಅವರು ತಂಬೂರಿ ಮನೆತನದವರು ಅಂತ ಹೀಗೆಲ್ಲ ಅವರ ಮನೆತನದವರು ಅಧ್ಯಾಪಿ ಇದ್ದಾರೆ ಅಂತಂತಾರೆ. ಅಲ್ಲೆಲ್ಲ ಭಾರಿ ಆರಾಧನೆ ನಡೆಸ್ತಾರೆ, ಜಂಬುಕಂಡಿ ಮುಂತಾದವುಗಳಲ್ಲೆಲ್ಲ. ಇಂತಹ ಜ್ಞಾನಿಗಳಿಂದ ಗೆಗೀಯಮಾನರಾಗಿರ್ತಕ್ಕಂತಹ ಮಹಿಪತಿದಾಸರು, ಅವರ ಅಂತರ್ಯಾಮಿ ಆದಂತಹ ಮಧ್ವೇಷ ಆತ ಪ್ರಸನ್ನನಾಗಲಿ. ನಮಗಿಂತಹ ಜ್ಞಾನಿಗಳ ಚರಿತ್ರೆಯನ್ನು ಕೇಳಿಸ್ತಾ ಮತ್ತೂ ಒಂದು ಆವೃತ್ತಿ ಯಾವುದೋ ಒಂದು ಕಾಲದಲ್ಲಿ ನಮ್ಮನ್ನು ಆ ಮಾರ್ಗದಲ್ಲಿ, ಯೋಗ ಮಾರ್ಗದಲ್ಲಿ ಹಾಕ್ಕೊಂಡು ನಮ್ಮನ್ನು ಉದ್ಧಾರ ಮಾಡಲಿ. ಈ ಕ್ರಮದಿಂದಾಗಿ ನಿಮ್ಮೆಲ್ಲರ ಪರವಾಗಿ ಪರಮಾತ್ಮನಲ್ಲಿ ಆ ಪ್ರಾರ್ಥನಾ ವಿಶೇಷವನ್ನು ಸಲ್ಲಿಸ್ತಾ ಈ ವಾಗ್ವ್ಯಾಪಾರವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಿಯೇ ನಮಃ.